Yes. So Vidya, Shruti, Anvita, Shruti, Anil, and Rajeshwari. Hi. ಓಕೆ, ಸೊ ಉಳ್ದವರೆಲ್ಲ ರೆಕಾರ್ಡಿಂಗ್ ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ಯಾರೆಲ್ಲ ಲೈವ್ ಆಗಿ ಅಟೆಂಡ್ ಮಾಡಕ್ ಆಗಿಲ್ಲ, ರೆಕಾರ್ಡಿಂಗ್ ನೋಡಿ ಅದಾದ್ಮೇಲೆ ನಂಗೆ ರಿಪೋರ್ಟ್ ಮಾಡಿ. ಓಕೆ, ಮತ್ತೆ ಯಾರು ಬಂದ್ರು? ಓಕೆ, ಸೊ ಇದು ನಾನು ಹೇಳ್ತಾ ಇದ್ದೆ ಏನಂದ್ರೆ, ಪ್ರತಿ ತಿಂಗಳು ಅಷ್ಟೇ ಹುಣ್ಣಿಮೆ ರಿಚುವಲ್ಸ್ ಅಂಡ್ ಅಮಾವಾಸ್ಯೆ ರಿಚುವಲ್ಸ್ ಇದನ್ನ ನಾವು ಜಾರಿಗೆ ತರ್ತಾ ಇದೀವಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಮಾಡ್ತಾ ಇದ್ದೀರಾ, ಜಸ್ಟ್ ನಂಗೆ ರಿಮೈಂಡರ್ ಕೊಡೋದು ಕೆಲವೊಂದ್ಸರಿ ಮಿಸ್ ಆಗ್ತಾ ಇದೆ. ಬಟ್ ಹುಣ್ಣಿಮೆ ರಿಚುವಲ್ಸ್, ಅಮಾವಾಸ್ಯೆ ರಿಚುವಲ್ಸ್ ನಾವು ಮಾಡೋಣ ಇವಾಗಿಂದ, ಅಟ್ಲೀಸ್ಟ್ ಸ್ವಲ್ಪನೂ ಮಿಸ್ ಮಾಡದ ಹಾಗೆ. ಸೊ ನಮ್ಮ ಕ್ಲಾಸಸ್ ಮುಗಿದ ಮೇಲೂ ಕೂಡ ನೀವು ಇದನ್ನ ಕಂಟಿನ್ಯೂ ಮಾಡಬಹುದು. ಓಕೆ, ಏನಂದ್ರೆ ಅಮಾವಾಸ್ಯೆ ರಿಚುವಲ್ಸ್, ಸಾರಿ, ಫಸ್ಟ್ ಹುಣ್ಣಿಮೆ ರಿಚುವಲ್ಸ್ ಹೇಳ್ಬಿಡ್ತೀನಿ. ಓಕೆ, ಎಲ್ಲರೂ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, ಅಟ್ಲೀಸ್ಟ್ ನಿಮ್ಗೆ ನೆನ್ಪಂತೂ ಇರುತ್ತೆ ಅಂತ ಅನ್ಕೋತೀನಿ. ಸೊ ಗೋಲ್ಸ್ ನ ಸೆಟ್ ಮಾಡ್ಬೇಕು ಹುಣ್ಣಿಮೆ ದಿನ, ರೈಟ್? ಸೊ ನೀವು ಬೆಳಗ್ಗೆ ಮಾಡ್ತಿರೋ ರಾತ್ರಿ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು, ಮಧ್ಯಾಹ್ನ ಮಾಡ್ತಿರೋ. ಸೊ ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗೋಕ್ ಮುಂಚೆ ಮಾಡಿದ್ರೆ ಇನ್ನ ಒಳ್ಳೇದು, ಯಾಕಂದ್ರೆ ಬ್ರೈನ್ ಫ್ರೀಕ್ವೆನ್ಸಿಸ್ ಕಮ್ಮಿ ಇರುತ್ತೆ. ಆಯ್ತಾ? ಬ್ರೈನ್ಗೆ ಜಾಸ್ತಿ ಕೆಲಸ ಇರೋದಿಲ್ಲ ಅವಾಗ. ಅವಾಗ ತಾನೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವೆರಿ ಆಕ್ಟಿವ್ ಆಗಿರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಅಂಡ್ ಈ ಟೈಮಲ್ಲಿ ಆಲ್ಫಾ ವೇವ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ನಮ್ಮ ಬ್ರೈನ್ ಇಂದ. ಆ ಟೈಮಲ್ಲಿ ನಾವು ಏನಕ್ಕೆ ಫೋಕಸ್ ಮಾಡ್ತೀವೋ ಅದು ತುಂಬಾ ಚೆನ್ನಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು, ಗೋಲ್ಸ್ ನ ಸೆಟ್ ಮಾಡಿ. ಸೊ ಅವಾಗ ನಿಮ್ಮ ಮೈಂಡ್ ಕೂಡ ಫ್ರೀ ಆಗಿರುತ್ತೆ, ಜಾಸ್ತಿ ನಂಬರ್ ಆಫ್ ಥಾಟ್ಸ್ ಜಾಸ್ತಿ ಇರಲ್ಲ, ಕಡಿಮೆ ಇರುತ್ತೆ. ಆಯ್ತಾ? ಅವಾಗ ನೀವು ಯಾವಾಗ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತೀರಾ, ನಿಮ್ಗೆ ಒಳ್ಳೆ ಇನ್ಪುಟ್ಸ್ ಸಿಗ್ತಾ ಹೋಗುತ್ತೆ ನಿಮ್ಮ ಕಡೆಯಿಂದ, ನಿಮ್ಮ ಬ್ರೈನ್ ಇಂದಾನೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಫಸ್ಟ್ ಗೋಲ್ಸ್ ನ ಸೆಟ್ ಮಾಡ್ಬೇಕು. ಆಯ್ತಾ? ಆದಷ್ಟು ಬೆಳಗ್ಗೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ರಾತ್ರಿ ಮಲ್ಗೋಕ್ ಮುಂಚೆ ಮಾಡಿ. ಹುಣ್ಣಿಮೆ ದಿನ ಅಕಸ್ಮಾತ್ ಆಗಿಲ್ಲ, ಮಧ್ಯದಲ್ಲಿ ಯಾವಾಗಾದ್ರೂ ಮಾಡ್ತೀನಿ, ನಾನು ಅವಾಗ ಬಿಸಿ ಇರ್ತೀನಿ ಅನ್ನೋದಾದ್ರೆ ಯಾವಾಗಾದ್ರೂ ಮಾಡ್ಕೋಬಹುದು. ಆಯ್ತಾ? ಅಕಸ್ಮಾತ್ ಅವತ್ತಿನ ದಿನ ಮಿಸ್ ಆಯ್ತು ಅಂತಂದ್ರೆ, ಯಾವಾಗ್ಲೂ ಮೊದ್ಲೇ ಹೇಳಿದ್ದೀನಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇದರ ಎಫೆಕ್ಟ್ ಹಿಂದಿನ 2 ದಿನ, ಮುಂದಿನ 2 ದಿನ ಇಲ್ಲಿ ತನಕನೂ ಕೂಡ ನಿಧಾನವಾಗಿ ಸ್ಪ್ರೆಡ್ ಆಗಿರುತ್ತೆ. ಆಯ್ತಾ? ಆ ಟೈಮಲ್ಲಿ, ಹುಣ್ಣಿಮೆ ಟೈಮಲ್ಲಿ ಪೂರ್ತಿ ಹೈ, ಅಮಾವಾಸ್ಯೆ ಪೂರ್ತಿ ಹೈ, ರೈಟ್? ಸೊ ಅಮಾವಾಸ್ಯೆಗೆ ನಾವ್ ಏನ್ ಮಾಡ್ತೀವಿ, ನೆಗೆಟಿವ್ಸ್ನೆಲ್ಲ ಬರ್ನ್ ಮಾಡೋದು, ಹುಣ್ಣಿಮೆಯಲ್ಲಿ ಪಾಸಿಟಿವ್ಸ್ ನ ಸೆಟ್ ಮಾಡೋದು, ರೈಟ್? ಗೋಲ್ಸ್ ನ ಸೆಟ್ ಮಾಡೋದು. ಪ್ರತಿ ತಿಂಗಳು ಮಾಡ್ಬೇಕಾ? ಅಲ್ವಾ? ಪ್ರತಿ ತಿಂಗಳು ಮಾಡ್ಬೇಕಂದ್ರೆ ಎಸ್, ದ ಆನ್ಸರ್ ಈಸ್ ಎಸ್. ಯಾಕಂದ್ರೆ ಪ್ರತಿ ತಿಂಗಳು ಮಗುವಿನ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಅದೇ ರೀತಿ ನಾವು ಪ್ರತಿ ಸರಿನೂ ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಪ್ರತಿ ಸರಿನೂ ಸಮಸ್ಯೆಗಳು ಕೂಡ ಬೇರೆ ಇರುತ್ತೆ. ಸೊ ಅದಕ್ಕೆ ಆಯಾ ಸಮಸ್ಯೆಗಳಿಗೆ ತಕ್ಕಂತೆ ನಾವು ಅದರಿಂದ ಹೊರಗೆ ಬರೋದಕ್ಕೆ ಗೋಲ್ಸ್ ನ ಸೆಟ್ ಮಾಡ್ತೀವಿ. ಸೊ ಒಂದ್ ಹೇಳಿದ್ದೆ, ಆಕ್ಷನ್ ಓರಿಯೆಂಟೆಡ್, ರಿಸಲ್ಟ್ ಓರಿಯೆಂಟೆಡ್. ರಿಸಲ್ಟ್ ಏನ್ ಬೇಕು ಅದಕ್ಕೆ ಗೋಲ್ ಸೆಟ್ ಮಾಡ್ತೀರಾ, ಆಕ್ಷನ್ಸ್ ಏನ್ ತಗೊಂತೀರಾ ಅದನ್ನ ಸಾಲ್ವ್ ಮಾಡೋದಕ್ಕೆ ಅದನ್ನು ಕೂಡ ಗೋಲ್ ಸೆಟ್ ಮಾಡ್ತೀರಾ. ಮೇ ಬಿ ಯಾವ್ದಾದ್ರು ಒಂದು ತರಕಾರಿನ ಜಾಸ್ತಿ ತಿಂತೀನಿ ಅಂತ ಗೋಲ್ ಸೆಟ್ ಮಾಡ್ಬೋದು, ನಿಜವಾಗ್ಲೂ ಅದನ್ನು ಮಾಡ್ಬೋದು ಆಕ್ಷನ್ ಓರಿಯೆಂಟೆಡ್ ಅಲ್ಲಿ, ಅಲ್ವಾ? ಸೊ ನನ್ಗೆ ಏನು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತಂದ್ರೆ ಇದನ್ನ ಅವಾಯ್ಡ್ ಮಾಡ್ತೀನಿ, ಅದು ಕೂಡ ಗೋಲ್ಸ್, ಆಕ್ಷನ್ ಓರಿಯೆಂಟೆಡ್, ಅಲ್ವಾ? ಸೊ 1 ತಿಂಗಳ ತನಕ ಅಥವಾ ನನ್ನ ಪ್ರೆಗ್ನೆನ್ಸಿ ಮುಗಿಯೋ ತನಕ ನಾನು ಈ ಒಂದು ಕಾಫಿ ಟೀನ ಪೂರ್ತಿ ಬಿಟ್ಬಿಡ್ತೀನಿ, ಶುಗರ್ನ ಮುಟ್ಟಲ್ಲ, ಜಾಗರಿನೂ ತಿನ್ನಲ್ಲ, ಬೆಲ್ಲನೂ ಕೂಡ ತಿನ್ನಲ್ಲ. ಅಥವಾ ಆಯ್ತಾ, ಬೇರೆ ಏನಾದ್ರೂ ಅಂದ್ರೆ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಮಾಡ್ತೀನಿ, ಅಥವಾ ನಾನು ಏನು ದಾಲ್, ಬೇಳೆ ಕಾಳುಗಳನ್ನ ಜಾಸ್ತಿ ತಿಂತೀನಿ, ಅಲ್ವಾ? ಈ ತರ ಆಕ್ಷನ್ ಓರಿಯೆಂಟೆಡ್ ಏನಾದ್ರೂ ಮಾಡ್ಬೋದು. ಅಂಡ್ ನಾನು ಸ್ಟ್ರೆಚಸ್ ಮಾಡ್ತೀನಿ, ಅಟ್ಲೀಸ್ಟ್ ಕುತ್ಕೊಂಡಿದ್ದತ್ರನೇ ನನ್ನ ನೆಕ್ ರೊಟೇಷನ್, ಹ್ಯಾಂಡ್ಸ್ ಏನು ಮತ್ತೆ ಲೆಗ್ಸ್ ನ ಸ್ಟ್ರೆಚ್ ಮಾಡೋದು. ಸೊ ಇದನ್ನ ಮಾಡ್ತೀನಿ, ಸೂಕ್ಷ್ಮ ವ್ಯಾಯಾಮ ಪ್ರತಿದಿನ ಮಾಡ್ತೀನಿ. ಇದು ಆಕ್ಷನ್ ಓರಿಯೆಂಟೆಡ್ ಗೋಲ್. ಆಯ್ತಾ? ಸೊ ರಿಸಲ್ಟ್ ಓರಿಯೆಂಟೆಡ್ ಗೋಲ್ ಏನು, ನನಗೆ ಈ ಮಂತ್ ಕಾಲು ಊದ್ಕೊಂಡಿದೆ ಅಂತ ಅನ್ಕೊಳ್ಳಿ, ಅದರಿಂದ ಹೊರಗೆ ಬರೋದೇ ರಿಸಲ್ಟ್, ಅಲ್ವಾ? ನನ್ನ ಕಾಲು ಪ್ರತಿ ಸರಿನೂ ಶಕ್ತಿಯುತವಾಗಿದೆ, ಸೊ ನನ್ನ ಸ್ಟ್ರೆಂತ್ ನ ಅದು ಚೆನ್ನಾಗಿ ಇದ್ ಮಾಡ್ತಾ ಇದೆ, ತಡ್ಕೊಳ್ತಾ ಇದೆ. ಸೊ ನನಗೆ ಬಾಡಿ ಬ್ಯಾಲೆನ್ಸ್ ಆಗೋದಕ್ಕೆ ಈಸಿ ಮಾಡ್ತಾ ಇದೆ. ದಟ್ ಈಸ್ ದ ಅಲ್ಟಿಮೇಟ್ ರಿಸಲ್ಟ್, ಅಲ್ವಾ? ನನ್ನ ಕಾಲು ಆರೋಗ್ಯವಾಗಿದೆ, ನನ್ನ ಕಾಲು ನೋವು ಹೋಗಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರು ಪರವಾಗಿಲ್ಲ.
ಆಯ್ತಾ. ಐ ಆಮ್ ಆಲ್ರೆಡಿ ಹೀಲ್ಡ್. ನನ್ನ ಸೊಂಟ ನೋವು, ನನ್ನ ಬೆನ್ನೋವು ಅಥವಾ ಸೊಂಟ ನೋವು ವಾಸಿಯಾಗಿ ನಾನು ಅದರಿಂದ ಮುಕ್ತಳಾಗಿ ಈಗ ಆರಾಮವಾಗಿ ನಾನು ಪ್ರೆಗ್ನೆನ್ಸಿ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಆರಾಮಾಗಿ ನಡೀತಾ ಇದ್ದೀನಿ, ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕೂ ಆಗ್ತಾ ಇದೆ, ನಾನು ಹೆಲ್ದಿ ಆಗಿದ್ದೀನಿ. ಇದು ರಿಸಲ್ಟ್. ಅದಕ್ಕೆ ತಕ್ಕನಾದ ಆಕ್ಷನ್ಸ್ ಏನ್ ಮಾಡ್ತೀನಿ, ನಾನು ಪೊಸಿಷನ್ಸ್ ನ ಕರೆಕ್ಟ್ ಮಾಡ್ಕೋತೀನಿ. ನಾನು ಇವತ್ತಿನಿಂದ ಪಿಲ್ಲೋ ಯೂಸ್ ಮಾಡ್ತೀನಿ ಸೊಂಟದ ಹತ್ರ. ಸೊ ನಾನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡೇ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ, ನಿಮ್ ಮನೆಯಲ್ಲಿ ಇದ್ದಿದ್ದನ್ನು ಯೂಸ್ ಮಾಡಿದ್ದು, ಬಟ್ ನಾನು ಯೂಸ್ ಮಾಡ್ತೀನಿ ಅಲ್ವಾ. ಕುತ್ಕೊಳ್ಳುವಾಗ ಕಾನ್ಶಿಯಸ್ ಆಗಿ ನಾನು ಪಿಲ್ಲೋ ಇಟ್ಕೊಂಡೆ ಕುತ್ಕೋತೀನಿ. ಸೊ ಈ ತರದ್ದು ಆಕ್ಷನ್ ಓರಿಯೆಂಟೆಡ್. ಸೊ ಆ ತರ ಗೋಲ್ಸ್ ನ ಸೆಟ್ ಮಾಡಿ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಪ್ರತಿ ಸರಿನು ಆಕ್ಷನ್ ಓರಿಯೆಂಟೆಡ್ ಅಂಡ್ ರಿಸಲ್ಟ್ ಓರಿಯೆಂಟೆಡ್ ಹುಣ್ಣಿಮೆ ದಿನ. ಆಯ್ತಾ. ಇನ್ನೂ ಒಂದೇನಂದ್ರೆ ಮೂನ್ ತ್ರಾಟಕ್ ಮಾಡ್ಬೋದು. ರಾಜೇಶ್ವರಿ ಅವ್ರ ಏನಾದ್ರು ಕೇಳ್ಬೇಕಾ? ಮೇ ಬಿ ಹ್ಯಾಂಡ್ ರೈಸ್. ಎರಡು ತರ ಗೋಲ್ ಸೆಟ್ ಮಾಡ್ಬೇಕು ಅಂತ ಕೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಹೇಳಿದ್ರಲ್ಲ. ಓಕೆ, ಸರಿ. ಸೊ ಈ ತರ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್, ರಿಸಲ್ಟ್ ಓರಿಯೆಂಟೆಡ್ ಅಂಡ್ ಆಕ್ಷನ್ ಓರಿಯೆಂಟೆಡ್. ಓಕೆ, ಸೊ ಅರ್ಥ ಆಯ್ತಲ್ಲ? ಇನ್ನ ಡೀಟೇಲ್ ಆಗಿ ಹೇಳ್ಬೇಕಾ? ಇನ್ನೊಂದ್ ಸ್ವಲ್ಪ ಮೂನ್ ತ್ರಾಟಕ್ ಬಗ್ಗೆ ವಿವರಿಸ್ತೀರಾ? ಹಾ, ಮೂನ್ ತ್ರಾಟಕ್ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಮೂನ್ ತ್ರಾಟಕ್ ಏನ್ ಮಾಡ್ಬೇಕು ಅಂದ್ರೆ ನೀವು ಯಾವಾಗ ರಾತ್ರಿ ಹೊತ್ತು ಹುಣ್ಣಿಮೆ ದಿನ, ಹುಣ್ಣಿಮೆ ದಿನ ಮಾತ್ರ ಮಾಡೋದಿದು, ಅಮಾವಾಸ್ಯೆ ದಿನ ಚಂದ ಇರೋದಿಲ್ಲ. ಅದಕ್ಕೋಸ್ಕರ ಹುಣ್ಣಿಮೆ ದಿನ ಹೊರಗಡೆ ಹೋಗ್ಬಿಟ್ಟು ರಾತ್ರಿ ಟೆರೆಸ್ ಮೇಲೆ ಹೋಗಿ, ಇಲ್ಲ ಎಲ್ಲಾದ್ರೂ ಚಂದ್ರ ಕಾಣುವಂತಹ ಪ್ಲೇಸ್ಗೆ ಹೋಗಿ ನಿಂತ್ಕೊಳ್ಳಿ. ಸೊ ಚಂದ್ರನ ಬೆಳಕು ನಿಮ್ಮ ಮೈ ಮೇಲೆ ಬೀಳ್ತಾ ಇರುತ್ತೆ ಅಲ್ವಾ, ಬೆಳದಿಂಗಳ ಬೆಳಕು. ಸೊ ಅವಾಗ ಏನ್ ಮಾಡ್ಬೇಕು, ನೀವು ಮೂನ್ನ ನೋಡಿ, ಅಂದ್ರೆ ಚಂದ್ರನನ್ನ ನೋಡ್ತಾ, ಪೂರ್ಣ ಚಂದ್ರನನ್ನ ನೋಡ್ತಾ ನಿಂತ್ಕೋಬೇಕು. ತ್ರಾಟಕ ಅಂದ್ರೇನು? ಆಂತರಿಕ ತ್ರಾಟಕನೂ ಇದೆ, ಬಾಹ್ಯ ತ್ರಾಟಕನೂ ಇದೆ. ಆಯ್ತಾ. ಆಂತರಿಕ ತ್ರಾಟಕಕ್ಕೆ ಎಕ್ಸಾಂಪಲ್ ಅಂದ್ರೆ ನಾನು ಸೆಲ್ಫ್ ಫೀಲಿಂಗ್ ಮಾಡಿಸ್ತೆ ಅಲ್ವಾ. ಯಾವ ಭಾಗದಲ್ಲಿ ನಿಮ್ಗೆ ತೊಂದರೆ ಇದೆಯೋ ಆ ಭಾಗಕ್ಕೆ ನಿಮ್ಮ ಕಾನ್ಸಂಟ್ರೇಷನ್ ತಗೊಂಡೋಗಿ ನಿಲ್ಲಿಸ್ಬೇಕು. ಆಯ್ತಾ. ಆ ಪಾರ್ಟ್ ಅಲ್ಲಿ ನಿಮ್ಮ ಫೋಕಸ್ ಯಾವಾಗ ಇರುತ್ತೋ, ಜಾಸ್ತಿ ಹೊತ್ತಿರುತ್ತೋ, ಅವಾಗ ನಿಧಾನವಾಗಿ ಅಲ್ಲಿರೋ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿಗೆ ಬ್ಲಡ್ ಫ್ಲೋ ಆಗುತ್ತೆ, ಎನರ್ಜಿ ಫ್ಲೋ ಆಗುತ್ತೆ, ಪ್ರಾಣಿಕ್ ಎನರ್ಜಿ ಫ್ಲೋ ಆಗುತ್ತೆ. ಆಯ್ತಾ. ಯಾವಾಗ ಪ್ರಾಣ ಶಕ್ತಿಯ ಸಂಚಲನ ಆ ಪಾಯಿಂಟಿಗೆ ಆಗುತ್ತೋ, ಫಾರ್ ಎಕ್ಸಾಂಪಲ್ ನಿಮ್ಗೆ ಸೊಂಟ ನೋವು ಬರ್ತಾ ಇದೆ ಅಲ್ವಾ, ಸೊಂಟದಲ್ಲಿ ಯಾವ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಲ್ಲಿಗೆ ಪರ್ಟಿಕ್ಯುಲರ್ಲಿ ನಿಮ್ಮ ಕಾನ್ಸಂಟ್ರೇಷನ್ ನ ತಗೊಂಡೋಗ್ಬೇಕು. ಅದೇ ಭಾಗಕ್ಕೆ ಒಂದು ಸ್ಟಿಕ್ಕರ್ ಹಚ್ಚಿದೀರಾ ಅಂತ ಅನ್ಕೊಳ್ಳಿ ಅಲ್ಲಿ, ಆಯ್ತಾ. ಸೊ ಅಥವಾ ನಿಮ್ಮ ಬೆರಳನ್ನ ಇಲ್ಲಿ ಇಟ್ಟಿದ್ದೀರಾ ಆ ಪಾಯಿಂಟ್ ಅಲ್ಲಿ, ಆಯ್ತಾ. ಸೊಂಟ ಅಂದ್ರೆ ಸೊಂಟದ ಹತ್ರ ಹಿಂಗ್ ಇಟ್ಕೊಂಡಿದ್ದೀರಾ. ಸೊ ಅದ್ ಯಾವ ಪಾಯಿಂಟ್ ನೋವು ಬರ್ತಾ ಇರೋದು, ಸೊ ಆ ಪರ್ಟಿಕ್ಯುಲರ್ಲಿ ಅದೇ ಪಾಯಿಂಟಿಗೆ ನೀವೇನ್ ಮಾಡ್ಬೇಕು. ಸೊ ಒಂದ್ಸರಿ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಅಲ್ಲಿ ಸೆನ್ಸ್ ಆಗುತ್ತೆ, ಗೊತ್ತಾಗುತ್ತೆ, ಆಮೇಲೆ ಕೈ ಬಿಟ್ರು ಪರವಾಗಿಲ್ಲ. ಸೊ ಅದಾದ್ಮೇಲೆ ಒಂದ್ಸರಿ ನನ್ ತಲೆನೋವು ಅಂದ್ರೆ ಇಲ್ಲಿ ಟಚ್ ಮಾಡ್ತೀನಿ, ಬಿಡ್ತೀನಿ, ಇಲ್ಲಿ ಗೊತ್ತಾಗುತ್ತೆ ನನಗೆ ಇದೇ ಪಾಯಿಂಟಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಆವಾಗ ಏನಾಗುತ್ತೆ, ವೇರ್ ಎವರ್ ದ ಫೋಕಸ್ ಗೋಸ್, ಮುಂದಿನ ಲೈನ್ ಟೈಪ್ ಮಾಡಿ ಎಲ್ಲಾರು. ನಾನು ಇದನ್ನ ಸುಮಾರು ಸರಿ ಹೇಳ್ತೀನಿ ಅದಕ್ಕೆ ಅಲ್ವಾ. ಸೊ ನೆನ್ಪಿದ್ಯಾ? ವೇರ್ ಎವರ್ ದ ಫೋಕಸ್ ಗೋಸ್ ಇಟ್ ಎಕ್ಸ್ಪ್ಯಾಂಡ್ಸ್. ಓಕೆ, ಸೊ ಇನ್ನು ಒಂದು ಎನರ್ಜಿ ಫ್ಲೋಸ್. ಎಸ್, ಕರೆಕ್ಟ್. ಸೊ ಎನರ್ಜಿ ಫ್ಲೋಸ್, and wherever the focus goes energy flows there, and wherever the energy flows it expands. ಓಕೆ, ಸೊ ಅದು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ, ಅದು ಕೂಡ ಹೌದು. ನೇತ್ರ ಅವರ ಆನ್ಸರ್ ಕೂಡ ಕರೆಕ್ಟ್, ರೈಟ್. ಇಟ್ ಎಕ್ಸ್ಪ್ಯಾಂಡ್ಸ್ ಅಥವಾ ಇಟ್ ಗ್ರೋಸ್. ಸೊ ನಾವ್ ಯಾವ್ದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಹೊತ್ತಿಡ್ತೀವೋ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಕಡೆ ಫೋಕಸ್ ಮಾಡಿದ್ರೆ ಅದು ಇನ್ಕ್ರೀಸ್ ಆಗುತ್ತೆ, ನೆಗೆಟಿವ್ ಕಡೆ ಫೋಕಸ್ ಮಾಡಿದ್ರೆ ಅದು ಇನ್ಕ್ರೀಸ್ ಆಗುತ್ತೆ. ಮ್ಯಾಮ್ ಹಂಗಾದ್ರೆ ಹೋಗಿ ಏನು ನೋವಿನ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ನೋವಿನ ಕಡೆ ಫೋಕಸ್ ಮಾಡಿ, ಆದ್ರೆ ನೋವು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಫೀಲ್ ಮಾಡಬೇಡಿ. ನೋವು ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಹೋಗಿ, ಅದು ನಿಜವಾಗ್ಲೂ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಸೈಂಟಿಸ್ಟು. ಏನ್ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಪೇಷಂಟ್ ಒಂದೇನೋ ಬೇಡದೇ ಇರುವಂತಹ ಸೆಲ್ಸ್ ಗ್ರೋ ಆಗಿದೆ. ಓಕೆ, ಅದನ್ನ ಈಗ ತೆಗಿಬೇಕು ಅಥವಾ ಕರಗಿಸ್ಬೇಕು. ಅವ್ರು ಏನ್ ಮಾಡಿದ್ರು, ಎಲ್ಲರೂ ಇದರಲ್ಲಿ ನೋಡ್ತಾ, ಆಯ್ತಾ, ಸೊ ಸ್ಕ್ರೀನ್ ಅಲ್ಲಿ ನೋಡ್ತಾ
ಎಲ್ಲ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಫಸ್ಟ್ ಆ ಪೇಷಂಟಿಗೆ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು. ಸೊ ನಾವಿವಾಗ ಏನೋ ಒಂದು ಸರ್ಜರಿ ಮಾಡ್ತಾ ಇದ್ದೀವಿ, ನಿನಗೆ ಅದು ಕರಗಿ ಹೋಗ್ತಾ ಇದೆ, ಆಯ್ತಾ. ಸೊ ಅದನ್ನ ಹೇಳ್ತಾ ಹೇಳ್ತಾ ಆ ಬೇಡವಾದ ಸೆಲ್ಸ್ ಎಲ್ಲಾನು ರಿಮೂವ್ ಆಗಿ ಹೋಗ್ತಾ ಇದೆ. ಇಟ್ ಈಸ್ ಹೀಲ್ಡ್ ಹೀಲ್ಡ್ ಹೀಲ್ಡ್, ಆಯ್ತಾ. ಸೊ ಇವಾಗ ಹೋಯ್ತು, ಸ್ವಲ್ಪ ಹೋಯ್ತು, ಸ್ವಲ್ಪ ಹೋಯ್ತು, ಸ್ವಲ್ಪ ಹೋಯ್ತು, ನಾವು ತೆಗಿತಾ ಇದೀವಿ, ಅವ್ರು ಏನೂ ಮಾಡ್ತಾ ಇಲ್ಲ. ಸೊ ದೇವರ್ ಜಸ್ಟ್ ಕ್ರಿಯೇಟಿಂಗ್ ದಟ್ ಬಿಲೀಫ್ ಸಿಸ್ಟಮ್. ಅವ್ರ ಕಾನ್ಸಂಟ್ರೇಷನ್ ಅಲ್ಲಿಗೆ ಹೋಗೋ ಹಂಗ್ ಮಾಡಿದ್ರು. ಅವರೆಲ್ಲ ಕುತ್ಕೊಂಡು ಹೊರಗಿನಿಂದ ಚಾಂಟ್ ಮಾಡ್ತಾ ಹೋದ್ರು, ಇದು ಹೋಗ್ತಾ ಇದೆ ಹೋಗ್ತಾ ಇದೆ, ನಾವು ತೆಗಿತಾ ಇದೀವಿ ತೆಗಿತಾ ಇದೀವಿ. ಆಕ್ಚುಲಿ ಪ್ಲಾಸಿಬೋ ಎಫೆಕ್ಟ್ ತರ, ರೈಟ್. ನಿಜವಾಗ್ಲೂ ಅದೆಲ್ಲ ಬೇಡವಾದ ಸೆಲ್ಸ್ ಡಿಸಾಲ್ವ್ ಆಗಿ ಹೋಯ್ತು. ಓಕೆ. ಸೊ ಅದೇ ರೀತಿ ನಾವೇನ್ ಮಾಡ್ಬೇಕು, ನಮ್ಮ ಕಾನ್ಸಂಟ್ರೇಷನ್ ನ ಅಲ್ಲಿ ನೋವಿರೋ ಜಾಗಕ್ಕೆ ತಗೊಂಡು ಹೋಗಿ, ಅದು ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ, ನಿಧಾನವಾಗಿ ಇನ್ನೊಂದ್ 2 ದಿನದಲ್ಲಿ ವಾಸಿ ಆಗುತ್ತೆ, 1 ದಿನದಲ್ಲಿ ವಾಸಿ ಆಗುತ್ತೆ, 1 ಗಂಟೆಲಿ ವಾಸಿ ಆಗುತ್ತೆ, ಹೋಗೇ ಬಿಡುತ್ತೆ, ಆಯ್ತಾ. ನಿಧಾನವಾಗಿ ಹೋಗ್ತಾನೆ ಇದೆ, ಕಡಿಮೆ ಆಗ್ತಾ ಇದೆ, ನಂಗೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತ ನೀವು ಯಾವಾಗ ಹೇಳ್ಕೊಳ್ತಾ ಬರ್ತಿರೋ ಅದೇ ರೀತಿ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ರಿಸಲ್ಟ್ ಅಲ್ವಾ. ಸೊ ಅದೇ ಆಕ್ಷನ್ ಓರಿಯೆಂಟೆಡ್ ಹೇಳ್ದೆ. ಸೊ ಪೊಸಿಷನ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದು, ಡಯಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದು, ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದು, ಸ್ವಲ್ಪ ರೆಸ್ಟ್ ಮಾಡೋದನ್ನ ಮಾಡೋದು, ಅಥವಾ ಕಂಟಿನ್ಯೂಸ್ ಆಗಿ ಕುತ್ಕೊಳ್ಳೋದನ್ನ ನಾನು ಖಂಡಿತವಾಗ್ಲೂ ಒಂದು ಬ್ರೇಕ್ ತಗೊಂಡೇ ತಗೊಳ್ತೀನಿ ಅಂತ ಹೇಳಿ ಡಿಸೈಡ್ ಮಾಡೋದು, ರೈಟ್. ಸೊ ಇದು ಕೂಡ ಆಕ್ಷನ್ ಓರಿಯೆಂಟೆಡ್. ಓಕೆ, ಗೋಲ್ ಸೆಟ್ಟಿಂಗ್ ಆಯ್ತು. ತ್ರಾಟಕ ಏನು, ಆಂತರಿಕ ತ್ರಾಟಕ ಬಗ್ಗೆ ಹೇಳಿದೆ, ಫೋಕಸ್ನ ಅಲ್ಲಿಗೆ ಮಾಡೋದು. ಸೊ ಬಾಹ್ಯ ತ್ರಾಟಕ ಹೇಗೆ? ಸೊ ಯಾವ್ದಾದ್ರು ಬಿಂದಿ ಇಟ್ಬಿಟ್ಟು ಅದನ್ನೇ ನೋಡ್ತಾ ಇರ್ತೀರಾ, ಇಲ್ಲ ಬಾಲಕೃಷ್ಣನ ಮೂರ್ತಿ ಇಟ್ಕೊಂತೀರಾ, ಅದನ್ನೇ ನೋಡ್ತಾ ಇರ್ತೀರಾ. ಸೊ ಅದು ಕೂಡ ಬಾಹ್ಯ ತ್ರಾಟಕ. ಓಕೆ. ಅದೇ ರೀತಿ ಮೂನ್ ತ್ರಾಟಕ ಅಂದ್ರೇನು, ಚಂದ್ರನನ್ನೇ ನೋಡ್ತಾ ಇರ್ಬೇಕು, ಅಲ್ವಾ. ಸೊ ತ್ರಾಟಕ ನಾವು ಒಂದ್ಸರಿ ಅಷ್ಟೇ ಮಾಡಿಸಿದಲ್ವಾ, ನಾನು ಇನ್ನೊಂದ್ಸರಿ ಮಾಡಿಸ್ತೇನೆ. ಓಕೆ. ಸೊ ನಾವು ದೀಪದ ಫ್ಲೇಮ್ ನ ನೋಡ್ಬಿಟ್ಟು ತ್ರಾಟಕ ಮಾಡಿ. ಸೊ ಅದೇ ರೀತಿ ನಮ್ಮ ಕಣ್ಣಿನ ನೇರವಾಗಿ ದೀಪವನ್ನ ಹಚ್ಚಿ ಇಟ್ಕೊಂಡು ಅದೇ ಫ್ಲೇಮ್ನ ಕಂಟಿನ್ಯೂಸ್ ಆಗಿ ಕಣ್ಣು ಮಿಟಕ್ಸ್ದೆ ನೋಡ್ತಾ ಇದ್ದಾಗ ಆ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ ನಮ್ಗೆ. ಯಾವಾಗ ಇನ್ನೇನು ಆಗಲ್ಲ ಅಂತ ಅನ್ಕೋತೀವೋ ಅವಾಗ ನಾವು ಕಣ್ಣು ಮುಚ್ಚಿದ್ರೆ ಆ ಇಮೇಜ್ ಏನು ಫ್ಲೇಮ್ ಇರುತ್ತೋ, ದೀಪ ಎಲ್ಲ ಬಿಟ್ಟು ಬರೀ ಫ್ಲೇಮ್ ಇಲ್ಲಿ ಮೂಡಿರುತ್ತೆ, ಕಾಣಿಸ್ತಾ ಹೋಗುತ್ತೆ. ಓಕೆ. ಸೊ ನಮ್ಮ ಥರ್ಡ್ ಐ ಹತ್ರ ತುಂಬಾ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯನ್ಸ್. ಅದನ್ನ ಮತ್ತೆ ಮಾಡೋಣ. ಫೋಕಸ್ ಜಾಸ್ತಿ ಆಗುತ್ತೆ ಅದರಿಂದ. ನಮ್ಮ ಫೋಕಸ್ ಜಾಸ್ತಿ ಆದಾಗ ಮಗುವಿನ ಫೋಕಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ. ಯಾರೆಲ್ಲ ದೀಪ ಹಚ್ಚೋ ಅಭ್ಯಾಸ ಇದೆಯೋ, ಸಂಜೆ ದೀಪ ಅಥವಾ ಬೆಳಗ್ಗೆ ದೀಪ ಹಚ್ಚುತ್ತೀರಾ ಅಲ್ವಾ, ಅಟ್ಲೀಸ್ಟ್ ಒಂದ್ 5 ನಿಮಿಷನಾದ್ರೂ ದೇವ್ರ ಮನೇಲೆ ಕುತ್ಕೊಳ್ತೀರಾ. ದಿನ ಮಾಡಕ್ ಆಗದೆ ಇದ್ರು ವಾರಕ್ಕೆ 2 ಸರಿ, ಇಲ್ಲ ಒಂದೇ ಸರಿ, ವಾರಕ್ಕೆ 1 ಸರಿನಾದ್ರೂ ಸೊ ದೀಪ ಹಚ್ಚಿದಾಗ ಅದ್ರ ಮುಂದೆ ಕುತ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ, ತ್ರಾಟಕ, ಆಯ್ತಾ. ಸೊ ಮೂನ್ ತ್ರಾಟಕ 15 ದಿನಕ್ಕೆ ಒಂದ್ಸರಿ ಮಾಡಿದ್ರು, ಅಲ್ಲ ಸಾರಿ, ತಿಂಗ್ಳಿಗೆ ಒಂದ್ಸರಿ ಮಾಡಿದ್ರು ಪರವಾಗಿಲ್ಲ. ಯಾಕಂದ್ರೆ ಹುಣ್ಣಿಮೆ ದಿನ ಪೂರ್ತಿಯಾಗಿ ಪೂರ್ಣಚಂದ್ರ ಚೆನ್ನಾಗಿ ಕಾಣಿಸ್ತಾನೆ. ಅದಾದ್ಮೇಲೆ ಇರಲ್ವಾ, ಇರುತ್ತೆ, ಬಟ್ ಎಫೆಕ್ಟ್ ಅಷ್ಟೊಂದು ಇರಲ್ಲ. ಬಟ್ ಹುಣ್ಣಿಮೆ ದಿನ ಎಫೆಕ್ಟ್ ಜಾಸ್ತಿ ಇರುತ್ತೆ, ಆಯ್ತಾ. 10 ಟೈಮ್ಸ್ ಮೋರ್ ಎಫೆಕ್ಟ್, ಆಯ್ತಾ. 10 ದಿನ ಮಾಡಿದ ಎಫೆಕ್ಟ್ ಒಂದೇ ದಿನದಲ್ಲಿ ಸಿಗುತ್ತೆ. ಯಾಕೆ ಬೇಕು, ಅಲ್ಲ ಯಾಕೆ ಬೇಡ ಅಲ್ವಾ. ಸೊ ಅದಕ್ಕೆ ಮೂನ್ ತ್ರಾಟಕ್ ಮಾಡಿ ಹೊರಗಡೆ ಹೋಗಿ ಕುತ್ಕೊಂಡು ಚಂದ್ರನ ಬೆಳದಿಂಗಳಲ್ಲಿ ಅವನ್ನೇ ನೋಡ್ತಾ ಇರ್ಬೇಕು, ಆಯ್ತಾ. ಅಷ್ಟೇ, ವೆರಿ ಸಿಂಪಲ್. ಒಂದು ಒಳ್ಳೆ ಪೊಸಿಷನ್ ಮಾತ್ರ ಮೇಂಟೈನ್ ಮಾಡಿ, ಅದು ಒಂದು ಹೇಳ್ತೀನಿ. ಸೊ ತುಂಬಾ ಹೊತ್ತು ನೋಡುವಾಗ ಕತ್ತು ನೋವಾಗೋದು ಅದೆಲ್ಲಾನು ಆಗುತ್ತೆ. ಅದಕ್ಕೆ ಸೊ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ನೋಡಿ, ಆದಷ್ಟು ನೋಡಿ, ಆಯ್ತಾ. ಅಂಡ್ ಅಲ್ಲಿ ಕುತ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ನೋಡಿ, ನೀವು ಕಣ್ಣು ಮುಚ್ಕೊಂಡು ಅಲ್ಲೇ ಧ್ಯಾನ ಮಾಡಿದ್ರು ಪರವಾಗಿಲ್ಲ. ಸೊ ಅವಾಗ ತಾನೇ ಗೋಲ್ಸ್ ನ ಸೆಟ್ ಮಾಡಿರ್ತೀರ. ಆ ಏನೇನ್ ಗೋಲ್ಸ್ ಇದೆ ಅದನ್ನೆಲ್ಲ ನೀವು ಹಾಗೆ ವಿಜುವಲೈಸ್ ಮಾಡ್ತಾ, ಅದೆಲ್ಲ ಆಗಿದೆ, ಆ ಎಲ್ಲಾ ರಿಸಲ್ಟ್ ಸಿಕ್ಕಿದೆ ಅನ್ನೋ ತರ ವಿಜುವಲೈಸ್ ಮಾಡ್ತಾ ಹೋಗಿ. ಸೊ ಅದಕ್ಕೆ ಮೂನ್ಸ್ ಎನರ್ಜಿ ಸಪೋರ್ಟ್ ಆಗುತ್ತೆ. ಅಂಡ್ ಇನ್ನೂ ಒಂದು, ಮೂನ್ ತ್ರಾಟಕ್ ಮಾಡೋದ್ರಿಂದ ಫೆಮಿನೈನ್ ಎನರ್ಜಿ ತುಂಬಾ ಒಳ್ಳೇದು, ಬ್ಯಾಲೆನ್ಸ್ ಆಗುತ್ತೆ. ಸೊ ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸ್ ಆದ್ರೆ ಏನಾಗುತ್ತೆ, ನಿಮ್ಮ ಹಾರ್ಮೋನ್ಸ್ ಎಲ್ಲಾನು ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ನಿಮ್ಮ ಸ್ಟ್ರೆಸ್ ಎಲ್ಲ ರಿಲೀವ್ ಆಗುತ್ತೆ, ಅಲ್ವಾ. ಇದಂತೂ ಹಾಗೆ ಆಗುತ್ತೆ. ಹೊರಗಡೆ ಹೋಗಿ ತಣ್ಣನೆ ಗಾಳಿಲಿ, ಹುಣ್ಣಿಮೆ ಚಂದ್ರನ ಬೆಳದಿಂಗಳ ಬೆಳಕಲ್ಲಿ ಬೆಳದಿಂಗಿಗೆ ಊಟ ಮಾಡೋದೇ ಚಂದ, ಅಲ್ವಾ. ಸೊ ಎಷ್ಟ್ ಜನ ಮಾಡಿದೀರಾ ಬೆಳದಿಂಗಳ ಊಟ? ಯಾರಾದ್ರೂ ಮಾಡಿದೀರಾ? ಚೆನ್ನಾಗಿರುತ್ತೆ ಹೊರಗಡೆ ಕುತ್ಕೊಂಡು ಚಂದ್ರನ್ ಬೆಳಕಲ್ಲಿ ತಿನ್ನೋದೇ ಮಜಾ. ಓಕೆ. ಸೊ ನನ್ನ ದೊಡ್ಡಮ್ಮ ಒಬ್ರಿದ್ರು, ಅವರು ಈ ಪ್ರತಿದಿನ, ಆಯ್ತಾ, ತುಂಬಾ ದೊಡ್ಡ ಶ್ರೀಮಂತರವರು, ಮನೇಲಿ ಎಂತೆಂತ ಫರ್ನಿಚರ್ಸ್ ಇದ್ರೂನು ಪ್ರತಿದಿನಾನು ಹೊರಗಡೆ ಕುತ್ಕೊಂಡೇ ಊಟ ಮಾಡ್ತಾ ಇದ್ದಿದ್ದು. ಎಲ್ಲರೂ
ಚಂದ್ರನ್ ಬೆಳಕಲ್ಲಿ, ಆಯ್ತಾ. ಪೂರ್ತಿ ಸುತ್ತ ರೌಂಡ್ ಎಲ್ಲರೂ ಸರ್ಕಲ್ ಆಗಿ ಕುತ್ಕೊಂಡು ಅಡ್ಗೆ ಎಲ್ಲಾನು ಅಲ್ಲೇ ತಂದಿಟ್ಕೊಂಡು ಎಲ್ಲರೂ ನೆಲದ ಮೇಲೆನೆ ಕುತ್ಕೊಂಡು ತಿಂತಾ ಇದ್ರು. ದಟ್ ವಾಸ್ ದ ಅಲ್ಟಿಮೇಟ್ ಮೆಸೇಜ್ ಐ ಗಾಟ್, ಅಲ್ವಾ. ಸೊ ಎಷ್ಟು ಚೆನ್ನಾಗಿರುತ್ತೆ, ಒಂದು ಫ್ಯಾಮಿಲಿ ಟೈಮ್ ಇದೆ ಅಲ್ವಾ, ಒಂದು ತುಂಬಾ ಏನು ಚೆನ್ನಾಗ್ ಅನ್ಸುತ್ತೆ. ಅಂಡ್ ಒಳ್ಳೆ ಫ್ರೆಶ್ ಏರ್ ಇರುತ್ತೆ ಅಲ್ವಾ, ತಣ್ಣನೆ ಗಾಳಿ ಬರ್ತಾ ಇರುತ್ತೆ. ಸೊ ಆ ಒಂದು ಬೆಳಕಲ್ಲಿ, ಹುಣ್ಣಿಮೆ ಬೆಳಕಲ್ಲಿ ಅದ್ರಲ್ಲೂ ಒಂದು ಎನರ್ಜಿ ಇರುತ್ತೆ, ಅದು ಕೂಡ ನಮ್ಮ ಫುಡ್ಡಿಗೆ ಸೇರ್ಕೊಳ್ಳುತ್ತೆ ಅಲ್ವಾ. ಸೊ ಆದ್ರೆ ಬೆಳದಿಂಗಳ ಊಟನೇ ಮಾಡ್ಬಿಡಿ. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಕರಿತೀವಿ. ಸೊ ಕ್ಯಾಂಡಲ್ ಲೈಟ್ಗಿಂತನೂ ಇನ್ನೂ ಜಾಸ್ತಿ ಶ್ರೇಷ್ಠವಾದ್ದು ಅಲ್ವಾ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಬೇಕಾದ್ರೆ ಆ ಲೈಟ್ ಜಾಸ್ತಿ ಸಾಕಾಗ್ಲಿಲ್ಲ ಅಂದ್ರೆ ಕ್ಯಾಂಡಲ್ ಕೂಡ ಹಚ್ಕೊಳ್ಳಿ. ಬಟ್ ಒಂದು ಈ ತರ ಒಂದು ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಈ ತರ ಬೆಳದಿಂಗಳ ಊಟ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮೈಂಡಿಗೆ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ ಅಂತೂ ಸಿಕ್ಕೇ ಸಿಗುತ್ತೆ, ರೈಟ್. ಅದರಿಂದ ನಮ್ಮ ಫೆಮಿನೈನ್ ಎನರ್ಜಿ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅಲ್ವಾ. ಅದು ಬ್ಯಾಲೆನ್ಸ್ ಆದಾಗ ನಮ್ಮ ಎಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ, ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡುತ್ತೆ ಅಲ್ವಾ. ಸೊ ಹುಣ್ಣಿಮೆ ದಿನ ಹೊರಗಡೆ ಹೋಗ್ಬೇಡಿ, ಅಮಾವಾಸ್ಯೆ ದಿನ ಹೊರಗಡೆ ಹೋಗ್ಬೇಡಿ ಹೇಳ್ತಾರೆ. ಹುಣ್ಣಿಮೆ ದಿನ ನೀವು ಹೋಗ್ಬೋದು, ಅಂದ್ರೆ ತಿರ್ಗಾಡಕ್ಕಲ್ಲ ನಾನು ಹೇಳ್ತಾ ಇರೋದು, ಬಟ್ ಮನೆ ಮೇಲ್ಗಡೆ ಅಥವಾ ಹೊರಗಡೆ ನಿಂತ್ಕೊಂಡು ಚಂದ್ರನ ಬೆಳಕನ್ನ ಅನುಭವಿಸಿ. ಓಕೆ, ಅಮಾವಾಸ್ಯೆ ದಿನ ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾರೆ, ಅದ್ರಲ್ಲೂ ಪ್ರೆಗ್ನೆನ್ಸಿಲಿ ಅಲ್ವಾ. ಸೊ ನಾವು ಮೇ ಬಿ ಇದನ್ನ ಮುಂಚೆ ಡಿಸ್ಕಸ್ ಮಾಡಿದೀವಿ, ಅವಾಗ ಎಷ್ಟೋ ಜನ ಇರ್ಲಿಲ್ಲ, ಮೇ ಬಿ ವಿದ್ಯೆ ಇರ್ಲಿಲ್ಲ, ಸುಮಾರು ಜನ ಇರ್ಲಿಲ್ಲ, ರೈಟ್. ಸೊ ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಅಮಾವಾಸ್ಯೆ ದಿನ ಹೊರಗಡೆ ಜಾಸ್ತಿ ಹೋಗ್ಬೇಡಿ, ಆಯ್ತಾ. ಯಾಕೆ ಅಂದ್ರೆ ಆಗೆಲ್ಲ ನಾನು ಮುಂಚೆನೆ ಹೇಳಿದ್ದೆ, ಆಗೆಲ್ಲ ಏನು ಕರೆಂಟ್ ಇರ್ತಿರ್ಲಿಲ್ಲ, ಅದಕ್ಕೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಅದ್ರಲ್ಲೂ ಈ 2 ಜೀವದ ಪ್ರಶ್ನೆ ಇದು, ಅದಕ್ಕೆ ಬಿಡ್ತಾ ಇರ್ಲಿಲ್ಲ. ಅಂಡ್ ಇವಾಗ ಕರೆಂಟ್ ಇರುತ್ತೆ, ಇಡೀ ರಾತ್ರಿನೇ ಇರುತ್ತೆ, ಎಲ್ಲ ಕಡೆನೂ ಬೀದಿ ದೀಪ ಇರುತ್ತೆ, ಹೋಗ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಎನರ್ಜಿ ವೈಸ್ ನೋಡಿದಾಗ ದಾಟ್ ಈಸ್ ಸೇಫ್, ಹಂಗ್ ನೋಡಿದ್ರೆ. ಬಟ್ ಎನರ್ಜಿ ವೈಸ್ ನೋಡಿದಾಗ ಹೈಯರ್ ಹೈಸ್, ಲೋಯರ್ ಲೋಸ್ ಅಲ್ವಾ. ಇದನ್ನ ನಾನು ಹೇಳಿದ್ದೆ. ಒಂದು ಸಮುದ್ರದ ಅಲೆಗಳಾಗಿರ್ಬೋದು, ಏನಾಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ 2 ಟೈಮಲ್ಲಿ ಹೈಯರ್ ಹೈಸ್ ಇರುತ್ತೆ, ಅಂದ್ರೆ ಏನು ದೊಡ್ಡದಾಗಿರೋ ಅಲೆ ತುಂಬಾ ದೊಡ್ಡದಾಗುತ್ತೆ, ಚಿಕ್ಕ ಅಲೆ ತುಂಬಾ ಚಿಕ್ಕದಾಗುತ್ತೆ. ಅದೇ ರೀತಿ ನಮ್ಮ ಇಮೋಷನ್ಸ್ ಕೂಡ ನಾವು ಹೈ ಫೀಲ್ ಮಾಡ್ತಾ ಇರುತ್ತೆ, ಖುಷಿ ಆಗ್ತಾ ಇದ್ರೆ ತುಂಬಾ ಖುಷಿ ಆಗ್ತೀವಿ ಎಕ್ಸ್ಟ್ರೀಮ್ ಲೆವೆಲ್, ಅದೇ ಬೇಜಾರಾಗ್ತಾ ಇದ್ರೆ ತುಂಬಾ ಕೆಳಗಡೆ ಹೋಗ್ಬಿಡ್ತೀವಿ ಎಕ್ಸ್ಟ್ರೀಮ್ ಲೆವೆಲ್. ಅದಕ್ಕೆ ಬೇಡ ಅಂತ ಹೇಳಿದ್ದು ಅಷ್ಟೇ. ಓಕೆ, ಅದರ್ವೈಸ್ ಏನು ಬೇರೆ ಏನೋ ಇದಿಲ್ಲ, ರೈಟ್. ಓಕೆ, ಸೊ ಈ ಹುಣ್ಣಿಮೆ ದಿನ ಏನೇನ್ ಮಾಡ್ಬೇಕು, ಗೋಲ್ ಸೆಟ್ ಮಾಡ್ಬೇಕು, ಮೂನ್ ತ್ರಾಟಕ್ ಮಾಡ್ಬೇಕು, ಅಂಡ್ ಇನ್ನೂ ಒಂದು ರಿಚುವಲ್, ಗರ್ಭಜ್ಯೋತಿ ಬೆಳಗಿದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ಕೋಬೇಕು. ಒಂದು ದೀಪ ಹಚ್ಚಿ, ಸೊ ಈ ದೀಪ ಹೇಗೆ ಉರಿತಾ ಇದೆಯೋ ಅದೇ ರೀತಿ ನನ್ನ ಗರ್ಭದಲ್ಲೂ ಕೂಡ ಒಂದು ದೀಪ ಉರಿತಾ ಇದೆ, ಆ ದೀಪ ನನ್ನ ಗರ್ಭವನ್ನು ಕೂಡ ಬೆಳಗುತ್ತೆ, ನನ್ನ ಮಗು ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ನನ್ನ ಆರೋಗ್ಯ ಚೆನ್ನಾಗಿದೆ ಅಲ್ವಾ, ನಮ್ಮ ಇಡೀ ಮನೆ ಹಾಗೂ ಮನಸ್ಸಿನಲ್ಲಿ ಬೆಳಕು ತುಂಬಿದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ಬೇಕು. ಓಕೆ, ಸೊ ಇದು 3 ಟಾಸ್ಕ್ ರಿಚುವಲ್ಸ್. ಓಕೆ, ಸೊ ಮಾಡ್ತೀರಾ, ಎಲ್ಲ ಮಾಡ್ತೀರಾ? ಓಕೆ, ಸೊ ಪ್ರತಿ ಹುಣ್ಣಿಮೆಯಲ್ಲಿ ಅದನ್ನ ಮಾಡ್ಬೇಕು. ಸೊ ನೆನ್ನೆ ತಾನೇ ಅಮಾವಾಸ್ಯೆ ಇತ್ತು, ಅಮಾವಾಸ್ಯೆ ರಿಚುವಲ್ಸ್ ಕೂಡ ಹೇಳ್ಬಿಡ್ತೀನಿ. ಆಲ್ಮೋಸ್ಟ್ ನೇತ್ರ ಅವ್ರು ಹೇಳಿದ್ದಕ್ಕೆ ನಂಗೆ ಅದು ನೆನಪಾಯ್ತು. ಸೊ ಮೊದ್ಲೇ ಹೇಳ್ದಾಗೆ ಐ ವಾಸ್ ಆನ್ ಮೈ ಪೀರಿಯಡ್ಸ್, ನಂಗೆ ಅದು ಕಂಪ್ಲೀಟ್ಲಿ ಐ ವಾಸ್ ಆಫ್ ದ ಮೂಡ್ ಇರ್ಲಿಲ್ಲ ನಂಗೆ ಏನು ಮಾಡಕ್ಕೆ, ರೈಟ್. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ನೇತ್ರ ಅವರೇ. ಸೊ ಅಮಾವಾಸ್ಯೆ ರಿಚುವಲ್ಸ್ ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಬ್ರೈನ್ ಡಂಪಿಂಗ್ ಅಲ್ವಾ. ಬ್ರೈನ್ ಡಂಪಿಂಗ್ ಅಂದ್ರೆ ಏನು, ನಾನು ಇದನ್ನ ಮೊದಲೇ ಮಾಡಿಸಿದೀನಿ 5 ಡೇ ಸೆಷನ್ಸ್ ಅಲ್ಲಿ, ಮೇ ಬಿ ನಿಮ್ಗೆ ನೆನಪಿರ್ಬೋದು. ನಮ್ಮ ತಲೆಯಲ್ಲಿರುವ ಎಲ್ಲ ಡೌಟ್ಸ್, ಫಿಯರ್ಸ್, ನೆಗೆಟಿವಿಟಿ ಎಲ್ಲ ತೆಗೆದು ಪೇಪರ್ ಅಲ್ಲಿ ಬರೀಬೇಕು, ಆಯ್ತಾ. ಸೊ ಇದಕ್ಕೆ 2 ಆಪ್ಷನ್ ಕೊಡ್ತೀನಿ, ಆಯ್ತಾ. ಯಾವ್ದಾದ್ರು ನನ್ನ ಗುರುಗಳು, ಸಾರಿ 3 ಆಪ್ಷನ್ ಕೊಟ್ಬಿಡ್ತೀನಿ. ನನ್ನ ಗುರುಗಳು ಏನ್ ಮಾಡಿಸ್ತಾರೆ ಅಂತಂದ್ರೆ, ಬ್ಲಾಕ್ ಪೇಪರ್ ಮೇಲೆ ಬ್ಲಾಕ್ ಪೆನ್ ಯೂಸ್ ಮಾಡಿ ಆ ಎಲ್ಲ ನೆಗೆಟಿವಿಟಿನ ಅಥವಾ ಡೌಟ್ಸ್, ಫಿಯರ್ಸ್ ಎಲ್ಲಾನು ಬರೀಬೇಕು. ಅದಾದ್ಮೇಲೆ ಬರ್ನಿಂಗ್ ಬೌಲ್ ಅಲ್ವಾ, ಸುಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು, ಇದು ಒಂದು ಆಪ್ಷನ್, ಆಯ್ತಾ. ಸೊ ನಾನು ಅದು ಇಲ್ಲ ಅಂದ್ರೆ, ಕೆಲವೊಬ್ರ ಹತ್ರ ಬ್ಲಾಕ್ ಪೇಪರ್ಸ್ ಇರಲ್ಲ ಅಥವಾ ಬ್ಲಾಕ್ ಪೆನ್ ಇರಲ್ಲ, ಇಟ್ಸ್ ಓಕೆ, ನೀವು ಬ್ಲೂನಲ್ಲೇ ಬರೀರಿ ಅಥವಾ ಬೇರೆ ಯಾವ್ದ್ರಲ್ಲಾದ್ರೂ ಬರೀರಿ, ನೋ ಪ್ರಾಬ್ಲಮ್.
ಬಟ್ ನೀವು ಥಿಂಕ್ ಮಾಡೋದು ಇಂಪಾರ್ಟೆಂಟ್. ಅದನ್ನೆಲ್ಲ ತೆಗೆದು ನಾನು ಇಲ್ಲಿ ಡಂಪ್ ಮಾಡ್ತಿದ್ದೀನಿ, ಅದಕ್ಕೆಲ್ಲ ಎಂಟರ್ಟೈನ್ ಮಾಡಲ್ಲ. ಆಯ್ತಾ? ಈ ಸಿಗ್ನಲ್ ನಿಮ್ಮ ಮೈಂಡಿಗೆ ಹೋಗ್ಲೇಬೇಕು, ಅದು ಮೇನ್. ಓಕೆ, ಸೊ ಬ್ಲ್ಯಾಕ್ ಪೇಪರ್, ಬ್ಲ್ಯಾಕ್ ಪೆನ್ ಇದೆಲ್ಲ ಸೆಕೆಂಡರಿ ಆಪ್ಷನ್. ಅಕಸ್ಮಾತ್ ಅದಿಲ್ಲ ಅಂತಂದ್ರೆ ಇನ್ನೊಂದು ಆಪ್ಷನ್, ನೆಕ್ಸ್ಟ್ ಲೆವೆಲ್ ನ್ಯೂಸ್ ಪೇಪರ್. ಆಯ್ತಾ? ನಿಮ್ಮ ಮನೇಲಿ ಎಲ್ಲರ ಮನೆಗಳಲ್ಲೂ ನ್ಯೂಸ್ ಪೇಪರ್ ಇರುತ್ತೆ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಒಂದು ಪೇಜ್ ಆದ್ರೂ ನ್ಯೂಸ್ ಪೇಪರ್ ಇರುತ್ತೆ. ಇಲ್ಲ ಪಕ್ಕದ ಮನೆಯವ್ರ ಹತ್ರನೋ ಎಲ್ಲಾದ್ರೂ ಇಸ್ಕೊಳ್ಳಿ. ರೈಟ್? ಸೊ ಆ ನ್ಯೂಸ್ ಪೇಪರ್ ಅಲ್ಲಿ ನೀವು ಅಕ್ಷರಗಳು ಇರ್ಲಿ, ಅದ್ರ ಪಾಡಿಗೆ ಅದು ಇರುತ್ತೆ, ಅದ್ರ ಮೇಲೆ ನೀವು ಬರಿತಾ ಹೋಗ್ತೀರಿ. ಓಕೆ, ಅದ್ರ ಮೇಲೆ ನಿಮ್ದು ಏನು ಡೌಟ್ಸು, ಫಿಯರ್ಸು, ಎಂಗ್ಸೈಟಿ, ಇಲ್ಲಿ ಗೋಲ್ಸ್ ಎಲ್ಲ ಸೆಟ್ ಮಾಡೋದು. ಡೌಟ್ಸು, ಫಿಯರ್ಸ್ ಏನೇನ್ ರಿಲೀಸ್ ಮಾಡ್ಬೇಕಂತಿದ್ದೀರೋ ಅದನ್ನ ಅದ್ರ ಮೇಲೆ ಬರಿತಾ ಹೋಗ್ಬೇಕು. ಆಯ್ತಾ? ಸೊ ಅದ್ರ ಮೇಲೆ ಬರಿತೀರಾ, ಅವಾಗ ಬ್ರೈನ್ ಡಂಪಿಂಗ್. ರೈಟ್? ಸೊ ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ. ಅದು ಇಲ್ಲ ಅಂತಂದ್ರೆ ನಿಮ್ ನಾರ್ಮಲ್ ಪೇಪರ್ ಅಂಡ್ ಪೆನ್ ತಗೊಳ್ಳಿ, ಅದ್ರಲ್ಲೇ ಬರೀರಿ. ಆಯ್ತಾ? ಆಮೇಲೆ ಬರ್ನಿಂಗ್ ಬಾಲ್ ಮಾಡಿ. ಓಕೆನಾ? ಮಾಡ್ಬೋದಾ? ಓಕೆ, ಸೊ ನನ್ಗೇನು ಎಸ್ ಮ್ಯಾಮ್. ಸ್ಪೆಷಲ್ ಅನ್ನಿಸ್ತಾ ಇಲ್ಲ ಅಂತ ಅನ್ನೋರಿಗೆ, ಸೊ ನೀವು ಆರ್ಡರ್ ಮಾಡ್ಕೊಂಡ್ ಬೇಕಾದ್ರೆ ಬ್ಲ್ಯಾಕ್ ಪೇಪರ್, ಬ್ಲ್ಯಾಕ್ ಪೆನ್ನೇ ತಗೊಂಡು ಬರೆದ್ಬಿಡಿ. ಆಯ್ತಾ? ಸೊ ನಿಮ್ಗೆ ಅವಾಗ ನಾನೇನೋ ಹೊಸದಾಗಿ ಮಾಡ್ತಾ ಇದ್ದೀನಿ ಆ ಒಂದು ಮೆಸೇಜ್ ನಿಮ್ ಮೈಂಡಿಗೂ ಹೋಗುತ್ತೆ. ತುಂಬಾ ಅಲರ್ಟ್ ಆಗಿರ್ತೀವಲ್ವಾ? ನಾವು ಬೇಕಂತ ಇನ್ವೆಸ್ಟ್ ಮಾಡಿದಾಗ ತುಂಬಾ ಸೀರಿಯಸ್ ಆಗಿ ಮಾಡ್ತೀವಿ ಅದನ್ನ. ರೈಟ್? ಸೊ ಅದಕ್ಕೆ ಬ್ಲ್ಯಾಕ್ ಪೇಪರ್, ಬ್ಲ್ಯಾಕ್ ಪೆನ್ ಅಲ್ಲಿ ಮಾಡಿ ಆದಷ್ಟು. ಸೆಕೆಂಡ್ ಆಪ್ಷನ್ ನ್ಯೂಸ್ ಪೇಪರ್. ಇಲ್ಲ ಅದು ಇಲ್ಲ, ನಾನು ಇರೋದ್ರಲ್ಲೇ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡಿ. ಆಯ್ತಾ? ಸೊ ವೈಟ್ ಪೇಪರು, ಯಾವ್ದಾದ್ರು ಪೆನ್ ತಗೊಂಡು ಬರೀರಿ. ಮೇನ್ ಏನು, ಎಲ್ಲದನ್ನ ಡಂಪ್ ಮಾಡಿ ಪ್ರತಿ ಅಮಾವಾಸ್ಯೆಗೆ. ಆಯ್ತಾ? ಏನಾದ್ರೂ ಇದೆಯಾ ಹುಡುಕಿ ತೆಗೀರಿ. ಮನೇಲಿ ಪ್ರಾಬ್ಲಮ್ಮ, ಅಥವಾ ಗಂಡ ಏನೋ ಹೇಳಿದ್ ಕೇಳಲಿಲ್ವಾ, ಅರ್ಥ ಮಾಡ್ಕೊಳ್ಳಿಲ್ವಾ, ಅಥವಾ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಅಥವಾ ಅತ್ತೆ ಯಾರಾದ್ರೂ ಏನಾದ್ರು ಅಂದ್ರ, ಅಥವಾ ಅವರಿಬ್ರು ಮಧ್ಯೆನೇ ತೂಕ ಸರಿ ಹೋಗ್ತಾ ಇಲ್ವಾ, ಸೊ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ವಾ, ಏನಾದ್ರೂ ಒಂದಿರುತ್ತೆ. ರೈಟ್? ಅದೆಲ್ಲಾನು ಹೆಕ್ಕಿ ತೆಗೆದ್ಬಿಟ್ಟು ಇದನ್ನೆಲ್ಲ ನಾನು ರಿಲೀಸ್ ಮಾಡ್ತೀನಿ. ಓಕೆ, ಸೊ ಬರ್ನಿಂಗ್ ಬೌಲ್ ಟೆಕ್ನಿಕ್ ಏನು, ಒಂದು ಬೌಲಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಸುಟ್ಟು ಹಾಕಿ ಆಶಸ್ ಹೋಗ್ಬೇಕಾದ್ರೆ ಎಲ್ಲ ಹೋಗ್ತಾ ಇದೆ ಅಂತ ಫೀಲ್ ಮಾಡಿ. ಫೀಲ್ ಮಾಡೋದೇ ಮೇನ್. ಆಯ್ತಾ? ಸೊ ಈ ಅಮಾವಾಸ್ಯೆಯ ಈ ಕತ್ತಲಿನಲ್ಲಿ ಈ ಎಲ್ಲ ಕತ್ತಲೆಗಳು ನಾಶ ಆಗ್ಲಿ ಅಂತ ಹೇಳ್ಬಿಟ್ಟು. ಆಯ್ತಾ? ಸೊ ಈ ಎಲ್ಲ ಬೂದಿ, ಆಶಸ್ಸು ಏನಿದೆ, ಈ ಎಲ್ಲ ಹೊಗೆನು ಹಾಗೆ ಲೀನವಾಗಿ ಹೋಗ್ಬಿಡ್ಲಿ ಈ ಕತ್ತಲೆಯಲ್ಲಿ, ಅದೆಲ್ಲ ನಂಗೆ ಬೇಡ, ರಿಲೀಸ್ ಮಾಡ್ತಾ ಇದ್ದೀನಿ. ಆಯ್ತಾ? ರಿಲೀಸ್ ಎವ್ರಿಥಿಂಗ್. ಓಕೆ, ಸೊ ಇಷ್ಟು ಅದಾದ್ಮೇಲೆ ನೀವು ದೀಪ ಹಚ್ಬಿಟ್ಟು ನನ್ನ ಗರ್ಭದಲ್ಲಿ ಬರೀ ಪಾಸಿಟಿವ್ ಆಗಿರುವಂತಹ, ಶಾಂತವಾಗಿರುವಂತಹ ಬೆಳಕೆ ತುಂಬಿಕೊಳ್ಳುತ್ತೆ. ಇದು ನನ್ನನ್ನ ಬ್ಯಾಲೆನ್ಸ್ ಮಾಡುತ್ತೆ, ನನ್ನ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನನ್ನ ಗರ್ಭದಲ್ಲಿ ಬೆಳೀತಾ ಇರುವಂತಹ ಈ ಜ್ಯೋತಿ, ಬೆಳಗ್ತಾ ಇರುವಂತಹ ಈ ಜ್ಯೋತಿ ನನ್ನ ಮಗುವಿಗೂ ಒಳ್ಳೇದ್ ಮಾಡುತ್ತೆ, ನನ್ನ ಮನಸ್ಸಿಗೂ ಒಳ್ಳೇದ್ ಮಾಡುತ್ತೆ, ಇಡೀ ಲೋಕಕ್ಕೆ ಒಳ್ಳೇದ್ ಮಾಡುತ್ತೆ. ಲೈಟ್ ಫ್ರಮ್ ವೂಮ್ ಟು ದ ವರ್ಲ್ಡ್, ಅದೇ ನಮ್ಮ ಗರ್ಭಜ್ಯೋತಿಯ ಥೀಮ್ ಅಲ್ವಾ? ಸೊ ಗರ್ಭಜ್ಯೋತಿ ಗರ್ಭದಲ್ಲಿ ಮಾತ್ರ ಅಲ್ಲ, ನಿಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬೆಳಕು ಕೊಡುವಂತಹ ದೀಪ. ಓಕೆ, ಸೊ ಇದನ್ನ ಆಫ್ಟರ್ ದಟ್ ಏನು, ನಿಮ್ಮ ಬರ್ನಿಂಗ್ ಬೌಲ್ ಟೆಕ್ನಿಕ್ ಆದ್ಮೇಲೆ ವಿಜುವಲೈಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕುತ್ಕೊಂಡು. ಸೊ ನಾವು ಏನೇ ಮಾಡಿದ್ರು, ಯಾವಾಗ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಅದನ್ನ ಎಂಜಾಯ್ ಮಾಡ್ತೀವಲ್ವಾ, ಅದೇ ರಿಸಲ್ಟ್ಸ್ ಕೊಡ. ಓಕೆ, ಸೊ ನಾವು ಮಾಡೋದೆಲ್ಲ ಮಾಡ್ಬಿಡ್ತೀವಿ, ಆಮೇಲೆ ಕುತ್ಕೊಂಡು ಎಫೆಕ್ಟ್ ನ ಅಬ್ಸರ್ವ್ ಮಾಡಕ್ಕೆ ಟೈಮ್ ಇರೋದಿಲ್ಲ. ರೈಟ್? ಸೊ ಅದಾದ್ಮೇಲೆ ಇನ್ನೊಂದೇನೋ ಕೆಲಸ ರೆಡಿ ಇದ್ದು ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡಿ, ಈ ರಿಚುವಲ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅನಲೈಸ್ ಮಾಡಿ, ಅದನ್ನ ಸಿಂಕ್ ಆಗೋದಕ್ ಬಿಡಿ ನಿಮ್ಮ ಮೈಂಡಿಗೆ. ನಾನು ಮಾಡಿದ್ದು ಖಂಡಿತವಾಗ್ಲೂ ಎಫೆಕ್ಟಿವ್ ಆಗಿದೆ ಅನ್ನೋದನ್ನ ನೀವು ನಿಮ್ಮ ಮೈಂಡಿಗೆ ಅರ್ಥ ಮಾಡಿಸಿ, ಅದನ್ನ ಅನುಭವಿಸಕ್ ಬಿಡಿಯಲ್ಲ. ಸೊ ನಾನೊಂದು ಎಫರ್ಟ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಖುಷಿ ಪಡಿ. ಓಕೆ, ಸೊ ಎಷ್ಟು ಚೆನ್ನಾಗಿ ಮಾಡಿದೆ, ನಾನು ಟಾಸ್ಕ್ ಮಾಡ್ಬಿಟ್ಟೆ ಅನ್ನೋದೊಂದು ಎಂಜಾಯ್ ಮಾಡ್ಬಿಡಿ. ಓಕೆ, ಸೊ ಅದೇ ರಿಸಲ್ಟ್ಸ್ ಕೊಡೋದು. ಓಕೆ, ಸೊ ಇದನ್ನ ಮಾಡಿ. ಸೊ ಮಾಡ್ತೀರಲ್ಲ ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ಸ್. ಓಕೆ ಓಕೆ, ಸೊ ನಾನು ಏನಾದ್ರೂ ಮಾಡಿಸ್ತೀನಿ ಅಂತ ಹೇಳಿದ್ನ ಈ ಕ್ಲಾಸಲ್ಲಿ? ಓಕೆ, ಇಲ್ಲ ಅನ್ಸುತ್ತೆ. ಸೊ ಅದಕ್ಕೆ ನಾವೇನ್ ಮಾಡೋಣ, ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ವಿಲ್ ಡೂ ಅ ಮೆಡಿಟೇಷನ್ ಅಂಡ್ ದೆನ್ ವಿಲ್ ಡೂ ಒಂದು ಆಕ್ಟಿವಿಟಿ. ಓಕೆ,
ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಆಯ್ತಾ ನಂಗೆ ಕೇಳ್ತಾ ಹೋಗಿ. ಪ್ರತಿ ಕ್ಲಾಸ್ ಅಲ್ಲಿ ಬೇಕಾದ್ರೆ ನೀವು ಮೆಸೇಜ್ ಹಾಕಿ, ಇಲ್ಲ ಆಮೇಲೆ ಕ್ಲಾಸ್ ಆದ್ಮೇಲೆ ನೀವು ಕೇಳೋದಾದ್ರೂ ನಂಗೊಂದು ಮೆಸೇಜ್ ಹಾಕಿರಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಅಟ್ಲೀಸ್ಟ್ ವಾಯ್ಸ್ ನೋಟ್ ಆದ್ರೂ ಕಳಿಸ್ತೀನಿ. ಓಕೆ, ಯು ಕ್ಯಾನ್ ಸಿಟ್ ಸ್ಟ್ರೇಟ್, ಸಿಟ್ ಕಂಫರ್ಟಬ್ಲಿ. ನೆಕ್ಸ್ಟ್ ಬ್ಯಾಚ್ ಇನ್ನ ದೊಡ್ಡದಾಗುತ್ತೆ. ಇನ್ನ 3 ಮೆಂಬರ್ಸ್ ಎನ್ರೋಲ್ ಆಗಿದ್ದಾರೆ, ಮೇ ಬಿ ನನಗೆ ಗೊತ್ತಿರೋ ಹಾಗೆ. ಇನ್ನೂ ಒಂದಿಬ್ರು ಎನ್ರೋಲ್ ಆಗ್ಬೋದು, ಬಟ್ ಎವ್ರಿ ವೀಕ್ ವಿ ಆರ್ ವರ್ಕಿಂಗ್ ಆನ್ ಇಟ್. ಅವ್ರು ಕೂಡ ಜಾಯ್ನ್ ಆಗ್ತಾರೆ. ಸೊ ಒಬ್ಬೊಬ್ಬರೇ ಡೆಲಿವರಿ ಆಗ್ತಾ ಇದ್ದ ಹಾಗೆ ಐ ಆಮ್ ಮಿಸ್ಸಿಂಗ್ ದೆಮ್ ಅಲ್ವಾ? ನಿಮ್ಗೂ ಅನ್ನಿಸ್ತಾ ಇದೆಯಾ ಕಲಾ ಅವ್ರು ಬರ್ತಾ ಇಲ್ಲ? ಸೊ ಡೆಲಿವರಿ ಆದ್ಮೇಲೆ ಶ್ರುತಿ ಅವ್ರು, ಸಾರಿ, ರಾಜೇಶ್ವರಿ ಅವರು ಮೊನ್ನೆ ಡೆಲಿವರಿ ಆಯ್ತು ಅಲ್ವಾ? ಸೊ ಹೀಗೆ ಭಾವನಾ ಅವರು ಬರ್ತಾ ಇಲ್ಲ. ಸೊ ಐ ಆಮ್ ಆಲ್ಸೋ ಮಿಸ್ಸಿಂಗ್ ದೆಮ್. ಹಾಗೆ ನಂಗೆ ಇನ್ನ ಜಾಸ್ತಿ ಜನ, ಇನ್ನ ಜಾಸ್ತಿ ಫ್ರೆಂಡ್ಸ್ ಬರ್ಲಿ, ಎಲ್ಲರೂ ಸೇರಿ ಪ್ರಾಕ್ಟೀಸಸ್ ಮಾಡ್ತಾ ಹೋಗೋಣ. ರೈಟ್? ಓಕೆ, ಎಸ್. ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್. ನಿಮ್ಮ ಬಲಗೈಯನ್ನ ಎದೆ ಮೇಲಿಟ್ಟು, ಎಡಗೈಯನ್ನ ನಾಭಿಯ ಮೇಲೆ ಇಟ್ಟು, ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ನಿಮ್ಮ ಉಸಿರಾಟ ಸರಾಗವಾಗಿ ಆಗೋದಕ್ಕೆ ಹಾಗೆ ಬಿಡಿ. ಸ್ವಲ್ಪ ಹೊತ್ತು ನಿಮ್ಮ ಉಸಿರಾಟವನ್ನ ಗಮನಿಸಿ. ಇವತ್ತಿನ ದಿನ ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ? ಜೋರಾಗಿ ಉಸಿರಾಡ್ತಾ ಇದ್ದೀರಾ ಅಥವಾ ನಿಧಾನವಾಗಿ ಉಸಿರಾಡ್ತಾ ಇದ್ದೀರಾ? ಸಮಾಧಾನವಾಗಿದ್ದೀರಾ? ಡೋಂಟ್ ಜಡ್ಜ್ ಯುವರ್ ಸೆಲ್ಫ್, ಜಸ್ಟ್ ಅನಲೈಸ್. ಹಾಗೆ ನೋಡಿ ಅಷ್ಟೇ, ವಿಟ್ನೆಸ್ ಮಾಡಿ. ಇಟ್ಸ್ ಓಕೆ. ರಿಲ್ಯಾಕ್ಸ್. ಈಗ ನಾವು ಓಂ ಮಂತ್ರವನ್ನ ಪಠನೆ ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಬಾರಿ ಓಂ ಹೇಳುವಾಗ ಅಕಾರ, ಉಕಾರ ಹಾಗೂ ಮಾಕಾರವನ್ನ ನಾವು ಪ್ರೊನೌನ್ಸ್ ಮಾಡ್ತೇವೆ. ಅಕಾರ ಹೇಳುವಾಗ ನಾಭಿಯ ಮೇಲೆ, ಊಕಾರ ಹೇಳುವಾಗ ಎದೆಯ ಮೇಲೆ ಹಾಗೂ ಮಕಾರ ಹೇಳುವಾಗ ನಿಮ್ಮ ಹಣೆಯ ಭಾಗದಲ್ಲಿ ನಿಮ್ಮ ಗಮನ ಹರಿಬೇಕಾಗತ್ತೆ. ವಿಲ್ ಡೂ ಇಟ್. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಚಾಂಟ್ ಓಂ ಮಂತ್ರ ಫಾರ್ 11 ಟೈಮ್ಸ್ ವಿತ್ ಮೀ. ನಿಮ್ಮದೇ ಆದ ಓನ್ ಪೇಜ್ ಅಲ್ಲಿ ಮಾಡ್ತಾ ಹೋಗಿ.
ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹನ ರಿಲ್ಯಾಕ್ಸ್ ಮಾಡ್ತಾ ಈಗ ನಿಮ್ಮ ದೇಹದಲ್ಲಿ ಆಗ್ತಾ ಇರುವ ತರಂಗಗಳನ್ನ, ಕಂಪನಗಳನ್ನ ಗಮನಿಸ್ತಾ ಹೋಗಿ. ನಿಮ್ಮ ಆರಾ, ನಿಮ್ಮ ಪ್ರಭಾವಳಿಯಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸ್ತಾ ಹೋಗಿ. ರಿಲ್ಯಾಕ್ಸ್. ಸೊ ನಿಧಾನವಾಗಿ ಎಲ್ಲರೂ ಕಣ್ಬಿಟ್ಟು ನೋಡಿ. ಒಂದು ನಿಮಿಷ, ಒಂದು ಇನ್ಸ್ಟ್ರಕ್ಷನ್ ಹೇಳಬೇಕು. ಸೊ ನನಗೆ ಆಕ್ಚುಲಿ ಗೊತ್ತಿಲ್ಲ ನೀವೆಲ್ಲ ಹೇಗೆ ಓಂ ಮಂತ್ರವನ್ನ ಹೇಳ್ತಾ ಇದ್ದೀರಾ. ನಾನು ಹೇಳೋದಂತೂ ಹೇಳಿದ್ದೀನಿ, ಇದೇ ರೀತಿ ಹೇಳಬೇಕು ಅಂತ ಹೇಳ್ಬಿಟ್ಟು. ಬಟ್ ಕೆಲವೊಬ್ಬರಿಗೆ ನಾನು ನೋಡಿದ ಹಾಗೆ ಕೆಲವೊಬ್ರು ರಾಂಗ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ಆಯ್ತಾ, ನಂಗೆ ಗೊತ್ತಿಲ್ಲ ಯಾರು ಅಂತ, ಬಟ್ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಬಟ್ ನಾನು ಯಾರ್ದು ಕೇಳಿಲ್ಲ. ಬಟ್ ಹಿಂದಿನ ರೆಫರೆನ್ಸ್ ಅನ್ನ ನೋಡಿ ಈ ರೀತಿ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ಹೇಗೆ ಅಂತಂದ್ರೆ, ನಾನು ಐ ಆಮ್ ನಾಟ್ ಪ್ರೆಗ್ನೆಂಟ್, ಸೊ ನಾನು ಬೇಕಾದ್ರೆ ಜಾಸ್ತಿ ಹೊತ್ತು ಎಳಿಬೋದು, ಆಯ್ತಾ. ನೀವು ನನ್ನದೇ ರೀತಿಯಲ್ಲಿ ತುಂಬಾ ಜಾಸ್ತಿ ಹೊತ್ತು ಹೇಳೋಕ್ ಹೋಗಿ ಸೊ ಏನ್ ಮಾಡ್ತೀರಾ, ಅಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಬೋದು. ಆ ಮ್, ಮ್, ಈ ತರ ಹೇಳ್ಬೋದು. ಸೊ ನಾನು ಒಂದು ಸಾರಿ ಹೇಳೋದ್ರಲ್ಲಿ ನೀವು 3 ಸರಿ ಈ ತರ ಹೇಳ್ತಾ ಇರಬಹುದು. ಇಟ್ ಇಸ್ ಅ ರಾಂಗ್ ಪ್ರಾಕ್ಟೀಸ್. ಓಕೆ. ಸೊ ಆ ರೀತಿ ಹೇಳ್ಬಾರ್ದು. ಒಂದ್ಸರಿ ಹೇಳುವಾಗ ಒಂದೇ ಸರಿ ಫಾಸ್ಟಾಗಿ ಹೇಳಿ, ಪರವಾಗಿಲ್ಲ. ನಿಮ್ಗೆ ಆಗ್ತಾ ಇಲ್ಲ, ತುಂಬಾ ಜಾಸ್ತಿ ಎಳಿಯಕ್ ಆಗ್ತಾ ಇಲ್ಲ, ಆಯ್ತಾ. ಸೊ ನಾನು ಹೇಳೋಷ್ಟು ಹೊತ್ತು ನಿಮ್ಗೆ ಹೇಳೋಕ್ ಆಗ್ತಾ ಇಲ್ಲ ಅಂತಂದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ನಿಮ್ಮದೇ ಆದ ಕೌಂಟ್ ತಗೊಳ್ಳಿ, ನಿಮ್ಮದೇ ಆದ ಪೇಸ್ ಅಲ್ಲಿ, ಅಂದ್ರೆ ನಿಮ್ಮದೇ ಆದ ರಿದಮ್ ಅಲ್ಲಿ ಮಾಡ್ತಾ ಹೋಗಿ, ಆಯ್ತಾ. ಸ್ವಲ್ಪ ಸ್ವಲ್ಪ ಆದ್ರೂ ಪರವಾಗಿಲ್ಲ. ನಂತರನೇ ತುಂಬಾ ಎಳಿಬೇಕಂತಿಲ್ಲ. ಹಂಗ್ ನೋಡಿದ್ರೆ ನಾನು ಜಾಸ್ತಿ ಎಳಿತಾ ಇಲ್ಲ. ಬಿಕಾಸ್ ಆಫ್ ಯು ಪೀಪಲ್ ತುಂಬಾ ಜಾಸ್ತಿ ನಿಮ್ಗೆ ಸ್ಟ್ರೆಸ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇನ್ನೂ ಜಾಸ್ತಿ ಎಳಿಬೋದು ಅದನ್ನ, ತುಂಬಾ ಎಳಿಬೋದು. ಬಟ್ ನೀವು ಏನು ನೀವು ನೋಡ್ಕೋಬೇಕು ಅಂತಂದ್ರೆ, ಪ್ರತಿ ಸರಿನೂ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೀನಿ ಸಾಕು, ಆಯ್ತಾ. ಸ್ವಲ್ಪ ಅಷ್ಟೇ, ಆಯ್ತಾ. ಅದು ಆಗ್ತಾ ಇಲ್ಲ, ಇಟ್ಸ್ ಓಕೆ, ಆಯ್ತಾ. ಯಾಕಂದ್ರೆ ಬರ್ತಾ ಬರ್ತಾ ಬೆಲ್ಲಿ ದೊಡ್ಡದಾಗ್ತಾ ಆಗ್ತಾ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುತ್ತೆ ಎಷ್ಟೋ ಜನಕ್ಕೆ, ಅಲ್ವಾ. ಸೊ ಅವಾಗ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ ಅಲ್ಲಿ ಹೇಳಕ್ ಆಗಲ್ಲ. ಅವಾಗ ಇಟ್ಸ್ ಓಕೆ, ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ. ಬಟ್ ಒಂದೇ ಸರಿಗೆ ಆ ಸಾಕು, ಆಯ್ತಾ. ಇಲ್ಲ ನಂಗೆ ಅದು ಮಾಡಕ್ಕಾಗ್ತಾ ಇಲ್ಲ. ಬರೀ ಕೆಲವೊಬ್ಬರಿಗೆ ನಾನು ಮೊದಲೇ ಹೇಳಿದ್ದೀನಿ, ಏನು ನಮ್ಮ ಕೆಳಗಿನ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ ಅಲ್ವಾ, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಅಟ್ಲೀಸ್ಟ್ ಸೊಂಟ ನೋವು ಬರೋದು, ಅಥವಾ ಪದೇ ಪದೇ ಕಾಲು ಉಟ್ಕೊಳ್ಳೋದು, ಈ ತರದ್ದು ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ, ಅಥವಾ ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ, ಅವಾಗೆಲ್ಲ ಲೋಯರ್ ಚಕ್ರಸ್ ಕರ ಜಾಸ್ತಿ ಹೇಳ್ಬೇಕು, ಅಲ್ವಾ. ಗೊತ್ತಾಗ್ತಿದೆಯಲ್ವಾ. ಸೊ ಸಾಕು, ಪರವಾಗಿಲ್ಲ. ಇಲ್ಲ ನಿಮ್ಗೆ ಪ್ರೀತಿ ವಿಶ್ವಾಸ ಇದರಲ್ಲಿ ಇದೆ, ಅಥವಾ ಬ್ರೆತ್ ಶಾರ್ಟ್ನೆಸ್ ಆಗ್ತಾ ಇದೆ, ಆ ಥರದ್ದು ಏನಾದ್ರು ತುಂಬಾ ಜಾಸ್ತಿ ಆಗ್ತಿದೆ, ಅಥವಾ ಉಸಿರಾಡಕ್ಕೆ ಕೆಲವೊಂದ್ಸರಿ ತುಂಬಾ ಕಷ್ಟ ಆಗುತ್ತೆ, ಉಸಿರು ತಿರುಗಿಸ್ಕೊಳಕ್ಕೆ, ಈ ತರ ಏನು ಲಂಗ್ಸ್ ರಿಲೇಟೆಡ್ ಅಥವಾ ಹಾರ್ಟ್ ರಿಲೇಟೆಡ್ ಏನಾದ್ರೂ ಸಮಸ್ಯೆಗಳು ನಿಮ್ಗೆ ಅನ್ನಿಸ್ತಾ ಇದ್ರೆ, ಹಾರ್ಟ್ ಬರ್ನ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ, ಎದೆ ಹತ್ರ ಉರಿ, ಎದೆ ಉರಿ ಈ ತರ ಆಗ್ತಾ ಇರುತ್ತೆ, ಈ ಥರದ್ದಿದ್ದಾಗ ಏನು ನೀವು ಊ ಬರೀ ಹೇಳಿದ್ರೆ ಸಾಕು, ಆಯ್ತಾ. ಇಲ್ಲ ನಿಮ್ಗೆ ತಲೆನೋವು, ಕೆಲವೊಬ್ಬರಿಗೆ ತಲೆನೋವು ಬರ್ತಾ ಇರುತ್ತೆ ಪ್ರೆಗ್ನೆನ್ಸಿಲಿ, ಅಥವಾ ತಲೆ ಸುತ್ತು ಬರ್ತಾ ಇರುತ್ತೆ ಅಲ್ವಾ, ವಾಮಿಟಿಂಗ್ಸ್ ಆಗ್ತಾ ಇರುತ್ತೆ. ಸೊ ವಾಮಿಟಿಂಗ್ ಇಸ್ ಮೋಸ್ಟ್ಲಿ ರಿಲೇಟೆಡ್ ಟು ಏನು ನಮ್ಮ ಇದು ನಾಭಿಯ ಭಾಗ. ಬಟ್ ವಿಶುದ್ಧಿ ಚಕ್ರದ ಮೇಲೂ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಅಕಸ್ಮಾತ್, ಆಯ್ತಾ. ಸೊ ಅದನ್ನ ಬೇಕಾದ್ರೂ ಹೇಳ್ಬೋದು. ಇಲ್ಲ ಏನ್ ಮಾಡಿ, ಕರ ಜಾಸ್ತಿ ಹೇಳ್ತಾ ಹೋಗಿ. ಬರೀ ಹ್ಮ್ 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 ಗೊತ್ತಾಗ್ತಾ ಇದೆಯಾ. ಸೊ ಇಲ್ಲಿ ಯಾರು ವಿಡಿಯೋದಲ್ಲಿ ಇಲ್ಲ ಆಲ್ಮೋಸ್ಟ್, ಅದಕ್ಕೆ ಕೇಳ್ತಾ ಇದ್ದೀನಿ. ರೈಟ್, ಗೊತ್ತಾಗ್ತಾ ಇದೆ ಅಲ್ವಾ.
ಐ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಸ್ ಮ್ಯಾಮ್. ಇಷ್ಟರಲ್ಲೇ ಎಷ್ಟೋ ಬೆನಿಫಿಟ್ಸ್ ಇದೆ, ಬಟ್ ನಾವು ಅದನ್ನ ಹೇಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ತುಂಬಾ ಎಳಿಬೇಕಂತನೂ ಇಲ್ಲ, ಬಟ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಖಂಡಿತವಾಗ್ಲೂ ಮಾಡ್ತಾ ಹೋಗಿ. ಆಯ್ತಾ? ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಒಂದಿನ ಮಾಡಿದೆ ಒಂದಿನ ಬಿಟ್ಟೆ ಅನ್ನೋದಕ್ಕಿಂತ ದಿನ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗಿ. ರೈಟ್? ಸೊ ಕನ್ಸಿಸ್ಟೆನ್ಸಿ ಯಾವಾಗಿರುತ್ತೋ ಅವಾಗ ನಿಧಾನವಾಗಿ ಬೆನಿಫಿಟ್ಸ್ ಕೂಡ ಕಾಣಿಸ್ತಾ ಹೋಗುತ್ತೆ. ಎಷ್ಟೋ ಸಮಸ್ಯೆಗಳನ್ನ ಇಲ್ಲೇ ಎರಾಡಿಕೇಟ್ ಮಾಡಿರ್ತೀರ ಬರುವಂಥವನ್ನ, ಬಟ್ ನಮಗೆ ಗೊತ್ತಾಗಿರಲ್ಲ. ರೈಟ್? ಯಾವಾಗ ಅದು ಗೊತ್ತಾಗುತ್ತೆ ಅಂದ್ರೆ ಇನ್ಯಾರೋ ಕ್ಲಾಸ್ ಎಲ್ಲ ಅಟೆಂಡ್ ಮಾಡದೇ ಇರೋರು ಬಂದು ನನಗೆ ಅಷ್ಟೊಂದು ಸಮಸ್ಯೆಗಳಾಯ್ತು ಅಂತ ಹೇಳಿದಾಗ ಥ್ಯಾಂಕ್ ಗಾಡ್ ನನಗೆ ಈ ಥರದ್ದೇನೂ ಇಲ್ಲ. ಸೊ ಅದನ್ನ ನೀವು ಆಲ್ರೆಡಿ ಎರಾಡಿಕೇಟ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಓನ್ ಪ್ರಾಕ್ಟೀಸಸ್ ಇಂದ. ರೈಟ್? ಸೊ ಓಕೆ, ಎಸ್, ಲೆಟ್ ಇಸ್ ಮೂವ್ ಆನ್. ನೆಕ್ಸ್ಟ್ ಏನು, ಓಕೆ, ಚಾಂಟಿಂಗ್ ಮಾಡೋಣ. ಈಗ ಹಾಗೆ ಕಣ್ಣು ಮುಚ್ಕೊಳ್ಳಿ, ಎರಡೂ ಕೈಗಳನ್ನ ಜೋಡಿಸಿ, ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಎಸ್, ಈಗ ನಾವು ದೇವಿ ಸ್ತೋತ್ರವನ್ನ ಹೇಳೋಣ. ದೇವಿ ದೇಹಿ ಪರಂ ಜ್ಞಾನಂ ದೇವಿ ದೇಹಿ ಪರಂ ಜ್ಞಾನಂ. ದೇವಿ ದೇಹಿ ದೇವಿ ದೇಹಿ ಪರಂ ಸುಖಂ ಪರಂ ಸುಖಂ. ಧನಂ ದೇಹಿ ಧನಂ ದೇಹಿ ಯಶೋ ದೇಹಿ ಯಶೋ ದೇಹಿ. ಪ್ರಸೀದೆ ಹರಿವಲ್ಲಭೆ ಪ್ರಸೀದೇಹ ಹರಿವಲ್ಲಭೆ. ದೇವಿ ದೇಹಿ ದೇವಿ ದೇಹಿ ಪರಂ ಜ್ಞಾನಂ ಪರಂ ಜ್ಞಾನಂ. ದೇವಿ ದೇಹಿ ದೇವಿ ದೇಹಿ ಪರಂ ಸುಖಂ ಪರಂ ಸುಖಂ. ಧನಂ ದೇಹಿ ಧನಂ ದೇಹಿ ಯಶೋ ದೇಹಿ ಯಶೋ ದೇಹಿ. ಪ್ರಸೀದೆ ಪ್ರಸೀದೆ ಹರಿವಲ್ಲಭೆ. ಹರಿವಲ್ಲಭೆ. ರಿಲ್ಯಾಕ್ಸ್, ಜಸ್ಟ್ ಅಬ್ಸರ್ವ್ ಮಾಡಿ ನಿಮ್ಮ ವೈಬ್ರೇಷನ್ಸ್ನ. ಈಗ ಶಕ್ತಿದಾತ್ರಿ ಚಾಮುಂಡೇಶ್ವರಿಯನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ತಾ ಈ ದೇವಿಗೆ ನಾವು ಕೃತಜ್ಞತಾ ಪೂರ್ವಕವಾಗಿ ಕೇಳ್ತಾ ಇದ್ದೀವಿ, ನಮಗೆ ಜ್ಞಾನವನ್ನ ಕೊಡು, ಜ್ಞಾನವನ್ನ ಕೊಡು, ಪರಮ ಜ್ಞಾನವನ್ನ ಕೊಡು, ಸಂಪತ್ತನ್ನ, ಐಶ್ವರ್ಯವನ್ನ, ಆರೋಗ್ಯವನ್ನ ಕೊಡು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಿಲ್ಯಾಕ್ಸ್. ಸೊ ಇದೇ ರೀತಿ ಸಂಪತ್ತನ್ನ ಕೊಡುವಂತಹ ನಮ್ಮ ಲಕ್ಷ್ಮಿಯನ್ನ ಕೂಡ ನೀವು ನೆನಪು ಮಾಡಿಕೊಂಡು, ಹರಿವಲ್ಲಭೆ ಆಗಿರುವಂತಹ ಲಕ್ಷ್ಮಿಯನ್ನು ನೆನಪು ಮಾಡಿಕೊಂಡು ನೀವು ಪರಮ ಜ್ಞಾನವನ್ನ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಡು ಅಂತ ಹೇಳಿಬಿಟ್ಟು ಕೇಳ್ಕೋಬಹುದು. ರಿಲ್ಯಾಕ್ಸ್. ಈಗ ಎಲ್ಲರೂ ಕೂಡ ನಿಧಾನವಾಗಿ ಮಲ್ಕೊಂಡು ಅಥವಾ ಆರಾಮದಾಯಕವಾಗಿ ಕೂತ್ಕೊಂಡು ಈ ಮೆಡಿಟೇಷನ್ನ ಮಾಡಿ. ಎರಡೂ ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಕೂತ್ಕೊಳ್ಳೋದಾದ್ರೆ ನೀವು ಮಲಗಿದ್ರೆ ಆರಾಮದಾಯಕವಾಗಿ ಮಲ್ಕೊಳ್ಳಿ. ಪಿಲ್ಲೋ ಸಪೋರ್ಟ್ ತಗೊಳ್ಳಿ. ರಿಲ್ಯಾಕ್ಸ್. ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಬಿಡಿ. Again, take a deep breath in and breathe out. Relax.
ದೇಹ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಇಡೀ ದೇಹವನ್ನ ನೆತ್ತಿಯಿಂದ ಪಾದದವರೆಗೆ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯುವರ್ ಹೆಡ್. ನಿಮ್ಮ ತಲೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಮುಖದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ತಲೆಯ ಭಾಗದಲ್ಲಿರುವಂತಹ ಎಲ್ಲ ಕೂದಲಿನ ಬೇರುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಅದೇ ರೀತಿ ಕಿವಿಗಳನ್ನು ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯನ್ನು ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣ ಕುತ್ತಿಗೆಯ ಮುಂಭಾಗ, ಹಿಂಭಾಗ, ಎಡಬದಿ ಬಲಬದಿ ಎಲ್ಲ ಕೂಡ ರಿಲ್ಯಾಕ್ಸ್ ಆಗ್ಲಿ. ರಿಲ್ಯಾಕ್ಸ್ ಶೋಲ್ಡರ್ಸ್. ನಿಮ್ಮ ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. 2 ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ಹಾಗೆ ನಿಮ್ಮ ಎದೆ ಭಾಗ ರಿಲ್ಯಾಕ್ಸ್ ಆಗ್ಲಿ. ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗ್ಲಿ. ಬೆನ್ನೆಲುಬು ಕೂಡ ರಿಲ್ಯಾಕ್ಸ್ ಆಗ್ಲಿ. ವಿಶ್ರಾಂತಿ ಮಾಡಿ. ಪೂರ್ತಿ ನಿಮ್ಮ ದೇಹವನ್ನು ವಿಶ್ರಾಮ ಮಾಡ್ತಾ ಬನ್ನಿ. ನಿಮ್ಮ ಪೆಲ್ವಿಕ್ ರೀಜನ್ ಹಗುರವಾಗಿರ್ಲಿ. ಈಗ ನಿಮ್ಮ ಹಿಪ್ ಮಸಲ್ಸ್, ಥೈ ಮಸಲ್ಸ್, ನಿಮ್ಮ ತೊಡೆಯ ಭಾಗ, ನಿಮ್ಮ ಮೊಣಕಾಲುಗಳು ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ 2 ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ಲಿ. ಪಾದದವರೆಗೆ ಕಾಲಿನ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗ್ಲಿ. ಅದೇ ರೀತಿಯಲ್ಲಿ ಈಗ ನೀವೆಲ್ಲ ಪ್ರಿಪೇರ್ ಮಾಡಿರುವಂತಹ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವಿಷನ್ ಬೋರ್ಡ್, ನಿಮ್ಮ ಮಗುವಿಗೋಸ್ಕರ ನೀವು ಎಲ್ಲರೂ ಮಾಡಿರುವಂತಹ ಅಥವಾ ಮಾಡಬಹುದಾದಂತಹ ವಿಷನ್ ಬೋರ್ಡ್, ಇದನ್ನ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮಗು ಯಾವ ರೀತಿ ಇರಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಅದನ್ನ ಮತ್ತೆ 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 ನೋಡಿ ನೋಡಿ ಅದನ್ನ ಫೀಲ್ ಮಾಡಿ ನೀವು ನಿಮ್ಮ ಮಗುವನ್ನ ಅದೇ ರೀತಿಯಾಗಿ ಡಿಸೈನ್ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಡಿ. ಅಲ್ಲಿ ಎಷ್ಟೋ ಪದರಗಳಿಂದ ಆವೃತವಾದ ನಿಮ್ಮ ಮಗು. ಇಟ್ ಇಸ್ ಪ್ರೊಟೆಕ್ಟೆಡ್ ಬೈ ಸೋ ಮೆನಿ ಲೇಯರ್ಸ್. ಬಹಳಷ್ಟು ಪದರಗಳಿಂದ ನಿಮ್ಮ ಮಗು ಸುರಕ್ಷಿತವಾಗಿ ಬೆಳೀತಾ ಇದೆ ನಿಮ್ಮ ಹೊಟ್ಟೆಯ ಒಳಗಡೆ. ನಿಮ್ಮ ಮಗುವಿನ ಪ್ಲಾಸೆಂಟಾ ಆರೋಗ್ಯವಾಗಿದೆ ಹಾಗೂ ಅದರ ಕರುಳಿನ ಬಳ್ಳಿಯು ಕೂಡ ಆರೋಗ್ಯವಾಗಿದೆ. ಅದೇ ರೀತಿ ನಿಮ್ಮ ಮಗುವಿನ ಹೊರಗಿನ ದೇಹದ ಭಾಗಗಳು, ಸ್ಕಿನ್ ಆಗಿರಬಹುದು, ಕಣ್ಣುಗಳಾಗಿರ್ಬೋದು, ಕಿವಿ, ಮೂಗು, ಬಾಯಿ, ಎಲ್ಲ ಪಂಚೇಂದ್ರಿಯಗಳು ಕೂಡ ಆರೋಗ್ಯವಾಗಿ ಬೆಳೀತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಅದೇ ರೀತಿ ನಿಮ್ಮ ಮಗುವಿನ ಒಳಗಿನ ಅಂಗಾಂಗಗಳು, ಪ್ರತ್ಯಂಗಗಳು ಕೂಡ, ಇಂಟರ್ನಲ್ ಆರ್ಗನ್ಸ್, ಇವು ಕೂಡ ಆರೋಗ್ಯವಾಗಿ ಬೆಳೀತಾ ಇದೆ. ನಿಮ್ಮ ಮಗುವಿನ ಹೃದಯ, ಮೆದುಳು, ಶ್ವಾಸಕೋಶ, ಹೃದಯ ಹಾಗೂ ನಿಮ್ಮ ಮಗುವಿನ ಸ್ಪ್ಲೀನ್, ಡಯಾಫ್ರಾಮ್ ಅಥವಾ ನಿಮ್ಮ ಮಗುವಿನ ಜಠರ, ಮಗುವಿನ ಕಿಡ್ನಿಗಳು, ಮೂತ್ರಕೋಶ ಹಾಗೂ ನಿಮ್ಮ ಮಗುವಿನ ಸಂತಾನೋತ್ಪತ್ತಿಗೆ ಬೇಕಾಗಿರುವ ಎಲ್ಲ ಭಾಗಗಳು, ಜನನೇಂದ್ರಿಯಗಳು, ಜೆನಿಟಲ್ಸ್ ಎಲ್ಲವೂ ಕೂಡ, ಹಾಗೂ ನಿಮ್ಮ ಮಗುವಿನ ಕರುಳು, ಸಣ್ಣ ಕರುಳು, ದೊಡ್ಡ ಕರುಳು, ಎಲ್ಲ ಅಂಗ ಪ್ರತ್ಯಂಗಗಳು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಬೆಳೀತಾ ಇದೆ. ಈ ಎಲ್ಲ ಭಾಗಗಳನ್ನ ಗೋಲ್ಡನ್ ಭಾಗಗಳಾಗಿ ವಿಜುವಲೈಸ್ ಮಾಡ್ತಾ ಹೋಗಿ. ನಿಮ್ಮ ಮಗುವಿನ ಇಡೀ ದೇಹ ಬಂಗಾರದ ಬಣ್ಣದಿಂದ ಆವೃತವಾಗಿದೆ. ಅದೇ ರೀತಿ ಒಳಗಿನ ಎಲ್ಲ ಅಂಗಗಳು ಕೂಡ ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದೆ. ಇಟ್ ಇಸ್ ರೆಪ್ರೆಸೆಂಟಿಂಗ್ ದ ಅಲ್ಟಿಮೇಟ್ ಹೆಲ್ತ್ ಆಫ್ ಯೋರ್ ಬೇಬಿ. ಪ್ರತಿ ಅಂಗಗಳು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಡಿಸೈನ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ನಿಮ್ಮ ದೇಹದ ಒಳಗಡೆ ಬೆಳೀತಾ ಇರುವಂತಹ ನಿಮ್ಮ ಮಗು ಚೈತನ್ಯಯುತವಾಗಿ, ಆರೋಗ್ಯಪೂರ್ಣವಾಗಿ, ಸಂಪೂರ್ಣ ಆರೋಗ್ಯದಿಂದ ದೃಢವಾಗಿ, ಗಟ್ಟಿಯಾಗಿ ಬೆಳೀತಾ ಇದೆ.
ಅದೇ ರೀತಿ ಈಗ ಮತ್ತೊಮ್ಮೆ ನಿಮ್ಮ ವಿಷನ್ ಬೋರ್ಡ್ ನ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮಗುವಿನ ಫಿಸಿಕಲ್ ಸ್ಟೇಟ್ ಹಾಗೂ ಮೆಂಟಲ್ ಸ್ಟೇಟ್ ನೀವು ಅಂದುಕೊಂಡ ಹಾಗೆ ಡಿಸೈನ್ ಆಗ್ತಾ ಇದೆ. ನಿಮ್ಮ ಮಗುವಿನ ಕ್ಯಾರೆಕ್ಟರ್ಸ್, ಶ್ರೇಷ್ಠ ವ್ಯಕ್ತಿಗಳ ಗುಣಗಳು ನಿಮ್ಮ ಮಗುವಿಗೆ ಬರ್ತಾ ಇದೆ. ನಿಮ್ಮ ಮಗುವಿಗೆ ದಯಾಗುಣ ಅನ್ನುವುದು ಬರ್ತಾ ಇದೆ, ಕ್ರಿಯಾಶೀಲತೆ ಬರ್ತಾ ಇದೆ, ಡಿಸಿಪ್ಲಿನ್, ಮಗುವಿಗೆ ಶಿಸ್ತು ಬರ್ತಾ ಇದೆ. ನಿಮ್ಮ ಮಗುವಿನ ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನ ಕೂಡ ಚೆನ್ನಾಗಿರುವ ಹಾಗೆ, ಎಲ್ಲರ ಜೊತೆ ಬೆರೆಯುವ ಒಂದು ಗುಣ ನಿಮ್ಮ ಮಗುವಿಗೆ ಬರ್ತಾ ಇದೆ. ಅಥವಾ ತಾಯಿಯಾಗಿ ನೀವು ಯಾವ ಯಾವ ರೀತಿಯ ಗುಣಗಳು ನಿಮ್ಮ ಮಗುವಿಗೆ ಸಿಗ್ಬೇಕು ಅಂತ ಅನ್ಕೊಂಡಿದಿರೋ ಆ ಎಲ್ಲ ಗುಣಗಳು ನಿಮ್ಮ ಮಗುವನ್ನ ತಲುಪ್ತಾ ಇದೆ ಹಾಗೂ ಅದನ್ನ ಬೆಳೆಸ್ತಾ ಇದೆ. ಮಗುವಿನ ಗುಣಗಳು ಅದೇ ರೀತಿಯಾಗಿ ಡೆವಲಪ್ ಆಗ್ತಾ ಇದೆ. ತಾಯಿಯಾಗಿ ನೀವು ಅದಕ್ಕೆ ಬೇಕಾದ ಮೌಲ್ಯಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ. ನೀವು ಮಾಡಿದ ಎಲ್ಲ ಟಾಸ್ಕ್ಗಳನ್ನು ಕೂಡ ಎಲ್ಲರೂ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮಗುವಿಗೋಸ್ಕರ ಮಾಡಿದ ಎಷ್ಟೋ ಕೆಲಸಗಳನ್ನ ನೀವು ನೆನಪು ಮಾಡ್ಕೊಳ್ಳಿ. ಮುಖದಲ್ಲಿ ಮಂದಹಾಸ ಇರಲಿ. ನಿಮ್ಮ ಮಗುವಿನ ಕಡೆಗೆ ನಿಮಗೆ ಇರುವ ಕಾಳಜಿ, ಪ್ರೀತಿ ನಿಮ್ಮ ಮಗುವನ್ನ ಶ್ರೇಷ್ಠ ವ್ಯಕ್ತಿಯಾಗಿ ಮಾರ್ಪಾಡು ಮಾಡ್ತಾ ಇದೆ. ಯು ಆರ್ ಅ ಸೂಪರ್ ಕಾನ್ಶಿಯಸ್ ಮದರ್ ಆಫ್ ಅ ಸೂಪರ್ ಕಾನ್ಶಿಯಸ್ ಬೇಬಿ. ನಿಮ್ಮ ಗರ್ಭದಲ್ಲಿರುವ ಜ್ಯೋತಿ ನಿಮ್ಮ ಗರ್ಭಕ್ಕೆ ಮಾತ್ರ ಅಲ್ಲದೆ ನಿಮಗೂ ನಿಮ್ಮ ಮನಸ್ಸಿಗೂ ಬೆಳಕು ಕೊಡ್ತಾ ಇದೆ. ಅದೇ ರೀತಿ ನಿಮ್ಮ ಬುದ್ಧಿಯನ್ನ, ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ತಾ ಇದೆ. ಪ್ರತಿದಿನ ನೀವು ಮಗುವಿಗೋಸ್ಕರ ಕಲಿತಾ ಇರೋ ಎಷ್ಟೋ ವಿಷಯಗಳು ನಿಮಗೆ ಜೀವನ ಪಾಠವನ್ನ ಕಲಿಸ್ತಾ ಇದೆ. ನಿಮ್ಮನ್ನ ಒಂದು ಸುಂದರ ಮೂರ್ತಿಯಾಗಿ ಕೆತ್ತಾ ಇದೆ. ಮಾತೃತ್ವ ಅನ್ನೋದು ನಿಮಗೆ ಎಷ್ಟೋ ರೆಸ್ಪಾನ್ಸಿಬಿಲಿಟಿನ ಆಲ್ರೆಡಿ ಕಲಿಸಿದೆ. ನಿಮ್ಮನ್ನ ದೈಹಿಕವಾಗಿ, ಮಾನಸಿಕವಾಗಿ ಗಟ್ಟಿಯಾಗಿ ಮಾಡಿದೆ, ದೃಢವಾಗಿ ಮಾಡಿದೆ. ನೀವೆಲ್ಲರೂ ಸದೃಢ ತಾಯಿಯರಾಗಿ ರೂಪುಗೊಳ್ತಾ ಇದ್ದೀರಿ. ಕಂಗ್ರಾಚುಲೇಷನ್ಸ್. ಇದಕ್ಕೆಲ್ಲ ಸಹಾಯ ಮಾಡಿದಂತಹ ನಿಮ್ಮ ಮಗುವಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದೆ. ಅದರ ಸುತ್ತ ಎಲ್ಲ ವ್ಯಕ್ತಿಗಳ, ನೀವು ಯಾವ ಯಾವ ಕ್ಯಾರೆಕ್ಟರ್ಸ್ ನಿಮ್ಮ ಮಗುವಿಗೆ ಬೇಕು ಅಂತ ಅನ್ಕೊಂಡಿದಿರು, ರಾಮ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬಹುದು, ಶಂಕರಾಚಾರ್ಯ ಆಗಿರಬಹುದು, ಭೀಷ್ಮ ಆಗಿರಬಹುದು, ಅಥವಾ ಅರ್ಜುನ ಆಗಿರಬಹುದು, ಕರ್ಣ ಆಗಿರಬಹುದು. ಇದೇ ರೀತಿ ಎಷ್ಟೋ ವಿಷಯಗಳನ್ನ, ಎಷ್ಟೋ ವ್ಯಕ್ತಿಗಳನ್ನ ನೀವು ರೆಫರೆನ್ಸ್ ಆಗಿ ತಗೊಂಡಿರಬಹುದು ನಿಮ್ಮ ಮಗುವಿನ ಕ್ಯಾರೆಕ್ಟರ್ಸ್ಗೆ. ಸೊ ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾ ಎಲ್ಲ ಗುಣಗಳು, ಶ್ರೇಷ್ಠ ಗುಣಗಳು ನಿಮ್ಮ ಮಗುವಿಗೆ ಕೊಡುಗೆಯಾಗಿ ಬರ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ ನಿಮ್ಮ ಮಗು ಬೆಳೆದು ದೊಡ್ಡವರಾದ್ಮೇಲೆ ಈ ಎಲ್ಲ ಗುಣಗಳು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಈ ಒಂದು ಆತ್ಮವಿಶ್ವಾಸದಿಂದ ಮತ್ತು ನಿಮ್ಮ ಮೇಲಿನ ನಿಮ್ಮ ನಂಬಿಕೆಯಿಂದ ನಿಮ್ಮ ಮಗುವಿಗೆ ನೀವು ಧಾರೆ ಎರಿದ ಎಲ್ಲ ವಿಷಯಗಳಿಗೆ ನಿಮಗೆ ನೀವು ಖುಷಿಯಾಗಿ ಹೆಮ್ಮೆ ಪಡ್ತಾ, ಫೀಲ್ ದಟ್ ಸೂಪರ್ ಕಾನ್ಶಿಯಸ್ ಮಾಮ್ ವಿತ್ ಇನ್ ಯು. ನಿಮ್ಮೊಳಗಿರುವ ಗರ್ಭಜ್ಯೋತಿ ಸ್ವರೂಪಿಣಿ ತಾಯಿಯನ್ನ, ಆ ಸೂಪರ್ ಕಾನ್ಶಿಯಸ್ ಮದರ್ನ ಫೀಲ್ ಮಾಡ್ತಾ ಕಾನ್ಫಿಡೆನ್ಸ್ ಇಂದ ಟೇಕ್ ಅ ಡೀಪ್ ಬ್ರೆತ್ ಇನ್ ವಿತ್ ಹ್ಯಾಪಿನೆಸ್, ಬ್ರೀತ್ ಔಟ್ ಥ್ರೂ ಯೋರ್ ಮೌತ್. ನಿಮ್ಮ ಬಾಯಿಂದ ಉಸಿರನ್ನ ಆಚೆ ಹಾಕಿ, ನಿಮ್ಮ ಮೂಗಿನಿಂದ ಮತ್ತೆ ಉಸಿರನ್ನ ನಿಧಾನವಾಗಿ ಒಳಗ್ ತಗೊಳ್ಳಿ ವಿತ್ ಕಾನ್ಫಿಡೆನ್ಸ್. ಬ್ರೀತ್ ಔಟ್ ಥ್ರೂ ಯೋರ್ ಮೌತ್, ರಿಲ್ಯಾಕ್ಸ್. ಈಗ ಎರಡು ಕೈಗಳನ್ನ ರಬ್ ಮಾಡಿ ನಿಮ್ಮ ಕಣ್ಣುಗಳನ್ನ ಬಿಟ್ಟು ಈಗ ಕಣ್ಣುಗಳನ್ನ ಕತ್ತಲೆಯಲ್ಲೇ ಬಿಟ್ಟು ನಿಮ್ಮ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು. ಇನ್ನೂ ಒಂದು ಬ್ರೈನ್ ಆಕ್ಟಿವಿಟಿನ ನಾವು ಇವಾಗ ಮಾಡೋಣ.
ಓಕೆ. ಹಾ, ಓಕೆ. ಸೊ ನನಗೆ ಲಾರ್ಡ್ ಗಣೇಶ ನೆನಪಾದ. ಅದಕ್ಕೆ ಇವಾಗ ಗಣೇಶನ್ ತರನೇ ಒಂದು ಬ್ರೈನ್ ಆಕ್ಟಿವಿಟಿ ಮಾಡೋಣ. ಓಕೆ, ಸೊ ದಟ್ ಇಸ್ ಬ್ರೈನ್ ಜಿಮ್. ಓಕೆ, ಮಾಡ್ತಾ ಇದ್ದೀರಾ ಬ್ರೈನ್ ಜಿಮ್ ಎಲ್ಲರೂ? ಸೊ ಇವತ್ತು ಇನ್ನೂ ಒಂದು ಬ್ರೈನ್ ಜಿಮ್ನ ಕರೆಯೋಣ. ಓಕೆ, ಆರ್ ಯು ರೆಡಿ? RRR ಟೈಪ್ ಮಾಡಿ. ಓಕೆ, ಸೊ ಇವಾಗ ಫಸ್ಟ್ ಕ್ಲಾಪ್. ಒಂದ್ ಕೈಯಿಂದ ಮೂಗ್ ಮುಚ್ಕೋಬೇಕು, ಇನ್ನೊಂದ್ ಕೈಯಿಂದ ಕಿವಿ ಮುಟ್ಬೇಕು. ಆಯ್ತಾ? ಮೂಗ್ ಪೂರ್ತಿ ಮುಚ್ಚೋದೇನ್ ಬೇಡ, ಸ್ವಲ್ಪ ಟಚ್ ಮಾಡಿದ್ರೆ ಸಾಕು. ಓಕೆ, ಸೊ ಹೀಗೆ ಟಚ್ ಮಾಡ್ಬಿಡಿ. ಓಕೆ, ಸೊ ಗಣೇಶ ಆಕ್ಚುಲಿ ಹಿಂಗ್ ಮಾಡ್ತಾರೆ, ಸೊ ನಾವ್ ಹಿಂಗ್ ಮಾಡೋದ್ ಬೇಡ, ಈ ತರ ಮಾಡೋಣ. ಓಕೆ, ಸೊ ಒಂದು ಕೈಯಿಂದ ಈ ತರ ಮೂಗನ್ನ ಮುಟ್ಟಿ, ಇನ್ನೊಂದ್ ಕೈಯಿಂದ ಕಿವಿನ ಮುಟ್ಬೇಕು. ಮತ್ತೆ ಕ್ಲಾಪ್ ಕ್ಲಾಪ್ ಕ್ಲಾಪ್. ಇದನ್ನ ಫಾಸ್ಟ್ ಮಾಡ್ತಾ ಹೋಗ್ಬೇಕು. ಮೂಗಿನೇ ಮುಟ್ಬೇಕು, ಕೆನ್ನೆ ಮುಟ್ಟ ಹಾಗಿಲ್ಲ. ಇದು ಆಕ್ಚುಲಿ ಈ ತರ ಇಟ್ಕೊಂಡೇ ಮಾಡ್ತಾರೆ, ಬಟ್ ನೀವೆಲ್ಲ ಪ್ರೆಗ್ನೆಂಟ್ ಇರೋದ್ರಿಂದ ಬ್ರೆತ್ ಹೋಲ್ಡ್ ಮಾಡೋದ್ ಬೇಡ ಅನ್ನೋ ಕಾರಣಕ್ಕೆ ಆ ತರ ಹೇಳಿದೆ ಅಷ್ಟೇ. ಓಕೆ, ಸೊ ನೀವು ಬೇಕಾದ್ರೆ ಹಿಂಗೆ ಮಾಡ್ಬೋದು. ಆಯ್ತಾ? ಜಸ್ಟ್ ಪ್ರೆಸ್ ಮಾಡೋದೇನ್ ಬೇಡ, ಸುಮ್ಮನೆ ಟಚ್ ಮಾಡಿ. ಓಕೆ, ಸೊ ಇಲ್ಲ ಇದೆ, ದಿಸ್ ಇಸ್ ಕಂಫರ್ಟಬಲ್, ಇದನ್ನ ಬೇಕಾದ್ರೆ ಮಾಡ್ಬೋದು. ರೈಟ್? ಸೊ ಇದು ಫಾಸ್ಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಒಂದು ಆಕ್ಟಿವಿಟಿ ಮ್ಯೂಸಿಕ್ ಹಾಕ್ತೀನಿ, ಅದರಲ್ಲಿ ಮಾಡೋಣ. ಓಕೆ, ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ, ಯಾರು ವಿಡಿಯೋದಲ್ಲಿಲ್ಲ. ಓಕೆ, ಸೊ ಸಾಕು. ಓಕೆ, ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಚೆನ್ನಾಗಿದೆಯಾ? ಓಕೆ, ಸೊ ಓಕೆ, ಮಾಡಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕೇಳಿ. ಓಕೆ, ಈ ಸೆಷನ್ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಮೆಸೇಜ್ ಹಾಕಿ. ಬೈ ಬೈ, ಟೇಕ್ ಕೇರ್.